ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಾಗಲಿ ನನಸಿನೊಳಾಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ಕ್ಷೇತ್ರದ ಪರಮ ಪೂಜ್ಯ ತಾಯಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ, ಆ ಶ್ರದ್ಧಾ ಕೇಂದ್ರದ ಅರ್ಚನೆಯ ಮತ್ತು ಇತರ ಎಲ್ಲ ಆಡಳಿತದ ಕೆಲಸಗಳನ್ನು ಮಾಡಿಕೊಂಡು ಆ ಕೈಂಕರ್ಯದಲ್ಲಿಯೇ ಭಕ್ತಿ ಸಾಮ್ರಾಜ್ಯದ ಸುಖಿಗಳಾಗಿರುವ ಇಡೀ ಅಸ್ರಣ್ಣ, ಅವರ ಹಿರಿಯ ಅಸ್ರಣ್ಣ, ಎಲ್ಲ ಅಸ್ರಣ್ಣ ಕುಟುಂಬದವರ ಎಲ್ಲ ಬಂಧುಗಳಿಗೆ ನಮಿಸಿ, ಈ ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಕರು ಮತ್ತು ಮಕ್ಕಳ ಹಿರಿಕಿರಿಯ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಒಂದು ಒಳ್ಳೆಯ ಸ್ಥಳ, ಒಳ್ಳೆಯ ದಿನ ಎಲ್ಲವೂ ಒದಗಿ ಬಂದ ಹಾಗೆ ಈ ಕ್ಷಣದಲ್ಲಿ ನಿಮಗೂ ಅನುಭವಕ್ಕೆ ಬಂದಿರಬಹುದು, ನಾನು ಅನುಭವಿಸ್ತಾ ಇರುವಂತಹ ಸತ್ಯ. ಕೆಳಗೆ ತಾಯಿಯ ದರ್ಶನಕ್ಕೆ ಹೋದರೆ ನನಗೇನು ನಿರೀಕ್ಷಿತವಾದ ಸಮಯ ಯಾವುದೂ ಗೊತ್ತಿಲ್ಲದೆ ಆಕಸ್ಮಿಕವಾಗಿ ಪ್ರವೇಶ ಮಾಡಿದಾಗ ನಿಮ್ಮ ಗುರುಗಳು, ಸಂಸ್ಕೃತ ಉಪಾಧ್ಯಾಯರು, ಸನ್ಮಿತ್ರರು ನನ್ನನ್ನು ಸಂಪೂರ್ಣ ಮಾರ್ಗದರ್ಶಕರ ಹಾಗೆ ಅಲ್ಲಿಗೆ ಕರೆದುಕೊಂಡು ಹೋಗುವ ವೇಳೆಗೆ ಇನ್ನೇನು ದೇವಿಯ ದರ್ಶನದ ಬಾಗಿಲಿಗೆ ನಿಂತಾಗಲೇ ದೇವಿಯ ಮಹಾಮಂಗಳಾರತಿಯ ಸಮಯವಾಗಿ ಪೂಜೆ ನೋಡುವ ಸೌಭಾಗ್ಯ ಸಿಕ್ಕದ್ದು ನಾನು ನನಗೆ ತಾಯಿ ಮಾಡಿದ ಆಶೀರ್ವಾದ ಅಂತ ಭಾವಿಸಿದ್ದೇನೆ. ಅದಲ್ಲದೆ ಇವತ್ತು ನಿಮ್ಮ ಜೊತೆಗೆ ನಾಳೆಯ ಶಿಕ್ಷಕರ ದಿನ ಅನ್ನುವ ಒಂದು ಕಾರಣವಾಗಿ ಮಾತನಾಡಬೇಕು ಅಂತ ಕೇಳಿಕೊಂಡಾಗ, ಶಿಕ್ಷಕರು, ಗುರುಗಳು ಮತ್ತು ಹಿರಿಯರು, ಈಗ ಪೂಜನೀಯರು, ಪೂಜೆಯನ್ನು ಮಾಡುವವರು ಅಂತಂದರೆ ನಿರಂತರವಾಗಿ ದೇವಮೂರ್ತಿಯನ್ನು ನಾವು ಯಾರು ಕಣ್ಣಿಂದ ನೋಡುವುದಕ್ಕೆ ಕೆಲವೊಮ್ಮೆ ಲಭ್ಯ ಆಗುವುದಿಲ್ಲವೋ ಅಂತಹ ದೇವಮೂರ್ತಿಯನ್ನು ನಿತ್ಯ ಮುಟ್ಟಿ ಪಾದದ ತನಕ, ಶಿರಾಗ್ರದಿಂದ ಪಾದದ ತನಕ ಅಭಿಷೇಕ ಮಾಡಿ ಆ ಒಂದು ದೇವ ಸಾನ್ನಿಧ್ಯವನ್ನು ಅಷ್ಟು ಸಮೀಪದಲ್ಲಿ ಅನುಭವಿಸುವ ಸೌಭಾಗ್ಯ ಅರ್ಚಕರುಗಳಿಗೆಲ್ಲ ಸಿಕ್ಕಿದೆಯಲ್ಲ. ಈ ಜಗತ್ತಿನಲ್ಲಿ ಕೆಲವರಿಗೆ ಮಾತ್ರ ಕೆಲವು ಲಭ್ಯ. ಅಂಥ ಆ ಸೌಭಾಗ್ಯವನ್ನುಳ್ಳವರು ಕೇವಲ ಒಂದು ದೇವಸ್ಥಾನವನ್ನು ಅಥವಾ ದೇವರ ಪೂಜೆಯನ್ನು ಮಾಡದೆ, ದೇವಸ್ಥಾನದಲ್ಲಿ ಬಂದ ಯಾವುದೋ ಒಂದು ಆರ್ಥಿಕವಾದ ವ್ಯವಸ್ಥೆಯನ್ನು ಹೀಗೊಂದು ವಿದ್ಯಾರ್ಥಿಗಳನ್ನು ಬೆಳೆಸುವ ಸದುಪಯೋಗಕ್ಕೆ ಬಳಸಬೇಕು ಅಂತ ಇಂಥದ್ದೊಂದು ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನು ಮಾಡಿದ್ದಾರಲ್ಲ, ನಾನು ಅವರನ್ನು ಕೂಡ ಭಕ್ತಿಪೂರ್ವಕವಾಗಿ ಅಭಿನಂದಿಸ್ತೇನೆ. ಮತ್ತು ಮಕ್ಕಳಾದ ನಿಮ್ಮನ್ನು ಕೂಡ ಇಂಥ ತಾಯಿಯ ಸನ್ನಿಧಿಯಲ್ಲಿ ಇದ್ದೀರಲ್ಲ, ಅದಕ್ಕಾಗಿ ನಿಮಗೂ ಕೂಡ ನಾನು ಬಹಳ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತೇನೆ. ನನ್ನ ಮಾತುಗಳು ನಿಮಗೆ ಕೆಲವೊಮ್ಮೆ ಅನಿಸಬಹುದು, ದೇವರ ಸನ್ನಿಧಿಯಲ್ಲಿದ್ದಾರೆ ಅದರಿಂದ ನಮಸ್ಕಾರ ಹೇಳೋದು ಏನು ದೊಡ್ಡದು ಅಂತ. ಇವತ್ತು ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ಕಾಲಾಂತರದಲ್ಲಿ ನೀವೊಂದು ದಿನ ಯಾವುದೋ ಶಿಕ್ಷಣ ವ್ಯವಸ್ಥೆಯ ಶಿಕ್ಷಣ ಮುಗಿಸಿ ನಿಮ್ಮದೇ ಆದ ಒಂದು ಜವಾಬ್ದಾರಿಯ ಹುದ್ದೆಗಳನ್ನು ಅಲಂಕರಿಸಿ ಎಲ್ಲಿಯೋ ಹೋಗಿ ಯಾವುದೋ ಒಂದು ವ್ಯವಸ್ಥೆಯ ಒಳಗೆ ಯಾವುದೋ ಒಂದು ನಗರದಲ್ಲಿ ನಿಮ್ಮದೇ ಉದ್ಯೋಗ ಮಾಡ್ತೀರಲ್ಲ, ಆಗ ನಿಮಗೆ ಇಲ್ಲಿ ಇರುವ ಮಹತ್ವ ಏನು ಅಂತ ಅರ್ಥ ಆಗುತ್ತೆ. ತಾಯಿಯ ಸನ್ನಿಧಿಯಲ್ಲಿ ಇರುವುದು ಅಂದಾಗ, ತಾಯಿ ಹಾಗಾದರೆ ಇಲ್ಲಿ ದೇವಸ್ಥಾನದ ಪಕ್ಕ ಮಾತ್ರ ಇರ್ತಾಳ, ಬೇರೆ ಎಲ್ಲೂ ಇರೋಲ್ವಾ ಅಂತ ಪ್ರಶ್ನೆ ಕೂಡ ನೀವು ಕೇಳಬಹುದು. ತಾಯಿ ಸಕಲ ಸ್ಥಳಗಳಲ್ಲಿ ನಾವು ಎಲ್ಲೆಲ್ಲ ಅವಳನ್ನು ಭಕ್ತಿಯಿಂದ ಕರೀತೇವೋ ಅಲ್ಲೆಲ್ಲ ಇರ್ತಾಳೆ. ಯಾಕೆಂದರೆ ಅದಕ್ಕೇನೆ ಅವಳಿಗೆ ಅಮ್ಮ ಅಂತ ಹೆಸರು. ನಾವು ಎಲ್ಲೆಲ್ಲ ಅಮ್ಮ ಅಂತ ಕರೀತೇವೋ ಅಲ್ಲೆಲ್ಲ ಅವಳು ಇರುವವಳೆ. ಅದು ಅಮ್ಮ ಅನ್ನುವ ಶಬ್ದವೇ ನಮ್ಮ ಜೊತೆಗೆ ನಿರಂತರವಾಗಿ ನಾವು ಹುಟ್ಟಿನ ಆರಂಭದಿಂದ ತೊಡಗಿ ಸಾಯುವವರೆಗೆ ಇರುವ ಒಂದು ಅನಿವಾರ್ಯ
ಗೊತ್ತೇ ಇಲ್ಲದ ಆಕಸ್ಮಿಕ ಪದವಾಗಿ ನಮ್ಮ ಒಳಗಿನ ಜೀವಭಾಗವಾಗಿ ಇರುವಂತಹ ಒಂದು ಉಚ್ಚಾರಣೆ. ಅಂಥ ತಾಯಿ ಖಂಡಿತ ನಿಮ್ಮ ಜೊತೆಗೆ ಎಲ್ಲ ಕಡೆ ಇರ್ತಾಳೆ. ಆದರೆ ನಿತ್ಯ ಅವಳನ್ನು ಪೂಜಿಸುವ ಸನ್ನಿಧಿಯಲ್ಲಿ ಅವಳ ವಿಶೇಷ ಸನ್ನಿಧಿ, ವಿಶೇಷ ಶಕ್ತಿ, ವಿಶೇಷ ಸಾಧ್ಯತೆ, ವಿಶೇಷ ಸಾಮರ್ಥ್ಯ ಖಂಡಿತಕ್ಕೂ ಇರ್ತದೆ. ನಾವು ಬೇರೆ ಕಡೆಯಿಂದ ಹೋಗಿ ಬರ್ತೇವಲ್ಲ, ನಮಗದು ಹೆಚ್ಚು ಚೆನ್ನಾಗಿ ಅನುಭವಕ್ಕೆ ಬರುತ್ತೆ. ಆ ದೃಷ್ಟಿಯಲ್ಲಿ ನಾನು ನಿಮ್ಮೆಲ್ಲರನ್ನು ಕೂಡ ನೀವು ಭಾಗ್ಯವಂತರು ಅಂತ ಭಾವಿಸ್ತೇನೆ. ಈ ಭಾಗ್ಯ ತುಂಬ ಅಪರೂಪ. ಅಂಥ ಈ ಕ್ಷೇತ್ರದ ಸಮೀಪದಲ್ಲಿರುವ ಶಾಲೆ, ಇಲ್ಲಿಯ ಶಿಕ್ಷಣ ವ್ಯವಸ್ಥೆ, ಇಲ್ಲಿಯೇ ಕುಳಿತು ಯಾವುದೋ ಈಗ ನನಗೆ ಸಿಕ್ಕವರು, ನನ್ನ ಜೊತೆಗೆ ನನ್ನ ಮಾರ್ಗದರ್ಶಕರಾಗಿದ್ದಂತಹ ಗುರುಗಳು ಸಂಸ್ಕೃತವನ್ನು ಪಾಠ ಮಾಡ್ತೇನೆ ಅಂತಂದರು. ಈಗ ನಾವು ಮಾತನಾಡ್ತಾ ಇದ್ದಾಗ ಹಸ್ರಣ್ಣ ಬಂಧುಗಳು ಹೇಳಿದರು, ನಮ್ಮಲ್ಲಿ ತುಳು, ಕನ್ನಡ, ಸಂಸ್ಕೃತ ಶಿಬಿರಗಳು ಕೂಡ ನಡೀತಾವೆ ಅಂತ. ಸಕಲ ಭಾಷೆಗಳನ್ನು ಎಲ್ಲ ಏಕ ಸ್ಥಳದಲ್ಲಿ ಮೇಳೈಸಿ ನಿಮ್ಮನ್ನೆಲ್ಲ ಈ ಮಧ್ಯಾಹ್ನದ ಹೊತ್ತಿನಲ್ಲಿ ಇಂಥದೊಂದು ಶಿಸ್ತುಬದ್ಧ ವ್ಯವಸ್ಥೆಗೆ ಒಳಪಡಿಸಿ ನಾಳೆಯ ದಿನದ ಶಿಕ್ಷಕ ದಿನಾಚರಣೆಯನ್ನು ಹೇಗೆ ಆಚರಿಸಿದರೆ, ಗುರುವನ್ನು ಹೇಗೆ ಕಂಡರೆ, ಅಥವಾ ಶಿಕ್ಷಕರು ಅನ್ನುವ ಮಾರ್ಗದರ್ಶಕರನ್ನು ಬದುಕಿನಲ್ಲಿ ನಮ್ಮ ಬದುಕಿನ ಭಾಗವಾಗಿ ನಾವು ಹೇಗೆ ಸ್ವೀಕರಿಸಿದರೆ ನಮಗೆ ಬೆಳವಣಿಗೆ ಸಾಧ್ಯ ಅಂತ ಒಂದು ಕ್ಷಣ ನಾನು ಯೋಚಿಸ್ತಿದ್ದೆ. ಹಿಂದೆ ನಮಗೆಲ್ಲ ಮನೆಯಲ್ಲೇ ರೋಲ್ ಮಾಡೆಲ್ಗಳು ತುಂಬ ಕಮ್ಮಿ. ನಮ್ಮ ಮನೆಗಳಲ್ಲೆಲ್ಲ ಓದುವವರು, ದೊಡ್ಡ ದೊಡ್ಡ ಹುದ್ದೆ ಅಲಂಕರಿಸುವವರು ತುಂಬ ಕಡಿಮೆ ಇರ್ತಿದ್ರು. ನಮ್ಮ ಬದುಕು ದಾರಿ ತಪ್ಪುವ ಚಾನ್ಸಸ್ ಬಹಳ ಹೆಚ್ಚು ಇತ್ತು. ಮನೆಯಲ್ಲಿ ಯಾರು ಹೇಳಿಕೊಡುವವರೆಲ್ಲ ಇರಲಿಲ್ಲ. ನಾನು ಇನ್ ಜನರಲ್ ಮಾತಾಡ್ತಿದ್ದೇನೆ. ಕೆಲವು ಮನೆಗಳಲ್ಲಿ ಇರಬಹುದು, ಆದರೆ ಬಹಳಷ್ಟು ಮನೆಗಳಲ್ಲಿ ಹೇಳಿಕೊಡುವವರು ಇರಲಿಲ್ಲ. ಇದು ತಪ್ಪು, ಇದು ಸರಿ, ಹೀಗೆ ಹೋಗಬೇಕು, ಹೀಗೆ ಹೋಗಬಾರ್ದು ಅಂತ. ಆದರೆ ನಮಗೆಲ್ಲ ಆ ಕಾಲಕ್ಕೆ ಆದರ್ಶ ಆದದ್ದು ನಮ್ಮ ಶಾಲಾ ಶಿಕ್ಷಕರು. ನಾವು ದಾರಿ ತಪ್ಪಿದಾಗ ಇದು ಸರಿಯಲ್ಲ, ನೀನು ಹೀಗೆ ಹೋಗು, ನೀನು ಇದರಲ್ಲಿ ಹುಷಾರಿದ್ದೀಯಾ, ಈ ಸಬ್ಜೆಕ್ಟಿನಲ್ಲಿ ಇದರಲ್ಲಿ ಮುಂದುವರಿ, ನೀನು ಇದರಲ್ಲೇ ಓದ್ತಾ ಹೀಗೆ ಹೋದರೆ ನೀನು ಇಂಥದೊಂದು ಹುದ್ದೆಯನ್ನು, ಇಂಥದೊಂದು ವೃತ್ತಿಯನ್ನು ಮಾಡಬಹುದು ಅಂತ ನಮಗೆ ಆ ಕಾಲಕ್ಕೆ ಸದಾ ಮಾರ್ಗದರ್ಶಕರಾಗಿದ್ದದ್ದು ಶಿಕ್ಷಕರು. ನೀವು ವೈಯಕ್ತಿಕವಾದ ನನ್ನ ಉದಾಹರಣೆಯನ್ನೇ ನಿಮಗೆ ಹೇಳೋದಾದರೆ, ನಾನು ವೈಯಕ್ತಿಕವಾಗಿ ನನಗೆ ಯಾರು ಇಂಥ ಕ್ಲಾಸಿಗೆ ಹೋಗು, ಇಂಥ ಶಾಲೆಯಲ್ಲಿ ಸೇರು, ಇಂಥ ಇಂಗ್ಲೀಷ್ ಮೀಡಿಯಮ್ ಅಥವಾ ಕನ್ನಡ ಮೀಡಿಯಮ್ ಆಯ್ಕೆ ಯಾರೂ ಹೇಳಿಕೊಡಲಿಲ್ಲ ನಮಗೆ. ನಮ್ಮ ಅಮ್ಮ ತೊಗೊಂಡೋದ್ಲು, ಕಾನ್ವೆಂಟಿಗೆ ಹಾಕಿದ್ಲು. ಕಾನ್ವೆಂಟಿನ ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದರು. ಅಲ್ಲಿ ನಮ್ಮ ಕನ್ನಡ ಸ್ಪಷ್ಟ ಇದ್ದದ್ದನ್ನು ನೋಡಿ ಆ ಕಾಲಕ್ಕೆ ದೇವದಾಸ್ ನಾಯಕ್ ಅಂತ ಅವರು, ದೇವೇಂದ್ರ ನಾಯಕ್ ಅವರು, ನಿನ್ನ ಕನ್ನಡ ತುಂಬ ಚೆನ್ನಾಗಿದೆ, ಕನ್ನಡದಲ್ಲಿ ಮುಂದುವರಿ ಅಂತ ಹೇಳದೇ ಇದ್ದರೆ ಬಹುಶಃ ಕನ್ನಡ ನನ್ನ ಒಳಗಿದೆ, ನನಗೆ ಕನ್ನಡದಲ್ಲಿ ಒಳ್ಳೆಯ ಸ್ಪಷ್ಟತೆ ಇದೆ, ನಾನು ಕನ್ನಡ ಭಾಷೆಯನ್ನು ಚೆನ್ನಾಗಿ ಮಾತಾಡ್ತೀನಿ ಅನ್ನುವ ಎಚ್ಚರ ಬಹುಶಃ ನಂಗೆ ಬರ್ತಿರ್ಲಿಲ್ವೋ ಏನೋ. ಕಾಲಾಂತರದಲ್ಲಿ ನಾನು ಪೂರ್ಣಪ್ರಜ್ಞ ಕಾಲೇಜಿಗೆ ಹೋದಾಗ ಆ ಕಾಲೇಜಿನಲ್ಲಿ ನನ್ನ ಗುರುಗಳಾದ ರಾಮದಾಸ್, ನಿಮಗೆ ಗೊತ್ತಿರಬಹುದು, ಎಳೆನಿಂಬೆ ಅಂತ ಒಂದು ಆತ್ಮಚರಿತ್ರೆಯನ್ನು ಬರೆದರು. ಈಗಲೂ ಇದ್ದಾರೆ, 85ರ ವೃದ್ಧಾಪ್ಯ, ತುಂಬ ಚೆನ್ನಾದ ಪ್ರತಿಭಾನ್ವಿತ. ಅವರು ನನ್ನನ್ನು ಕರೆದು, ನೀನು ಕನ್ನಡದಲ್ಲಿ PUC ಆದ ಕೂಡಲೇ ಹೇಳಿದರು, ನೀನು ಕನ್ನಡದಲ್ಲಿ ಮೇಜರ್ ಮಾಡು ಅಂತ. ನೋಡಿ, ಅದನ್ನು ಕೂಡ ಅವರು ಹೇಳದೇ ಇದ್ದರೆ ನಾನು ಮಾಡ್ತಿರಲಿಲ್ಲ. ಯಾಕೆ, ನಮ್ಮ ಅಪ್ಪ ತುಂಬ ನಿಸ್ಪೃಹ, ಯಾವ ವಿಷಯವನ್ನು ಮಕ್ಕಳಿಗೆ ಹೀಗೆ ಅಂತ ಹೇಳಿದವರಲ್ಲ. ಹೀಗಾಗಿ ನನಗೆ ಗೊತ್ತೇ ಆಗ್ತಿರ್ಲಿಲ್ವೋ ಏನೋ, ಆ ರಾಮದಾಸನ ನನ್ನ ಹೀಗೆ ಗೈಡ್ ಮಾಡಿದ್ರಿಂದ ನಾನು ಕನ್ನಡ ಮೇಜರ್ ಸಬ್ಜೆಕ್ಟ್ ತಗೊಂಡೆ. ಅದು ಆಗಿ ನನ್ನ BA ವಿದ್ಯಾಭ್ಯಾಸದ ಪರೀಕ್ಷಾ ಫಲಿತಾಂಶ ಬಂದಾಗ ನಮಗೆ ಇನ್ನೊಬ್ಬ ಕನ್ನಡ ಉಪನ್ಯಾಸಕರು ಚಂದ್ರಶೇಖರ ಯಾದವಾಡ್, CS ಯಾದವಾಡ್ ಅಂತ ಇದ್ದರು. ಅವರು ಆ ಸರ್ಟಿಫಿಕೇಟ್ ತಗೊಳ್ಳುವಾಗ ಬಂದು ನಿಂತು ಕೇಳಿದರು, ಮುಂದೇನು ಮಾಡ್ತೀಯಾ ಅಂತ. ನೀವು ನಂಬ್ತಿದ್ರೆ ನನ್ನನ್ನು CS ಯಾದವಾಡ್, ನನ್ನ ಗುರುಗಳು, ನೀನು ಇವತ್ತೇ ಹೋಗು, ಕೊಣಾಜೆ ವಿಶ್ವವಿದ್ಯಾಲಯಕ್ಕೆ ಹೋಗು, ಆ ಬಳಿಕ ಕನ್ನಡ MAಗೆ ಅಪ್ಲಿಕೇಶನ್ ತಗೋ, ಅಪ್ಲೈ ಮಾಡು, ಇದೆಲ್ಲವನ್ನು ಹೇಳಿದವರು ಚಂದ್ರಶೇಖರ ಯಾದವಾಡ್ರು. ನಾನು ಅವರ ಆ ಮಾರ್ಗದರ್ಶನದಲ್ಲಿ ಕನ್ನಡ MAಗೆ ಅಪ್ಲೈ ಮಾಡಿದೆ. ನಾನು ನನ್ನ ಅಂಕಗಳಿಂದ ಆಯ್ಕೆಯಾದೆ, ನನ್ನ MA ಮುಗೀತು.
MA ಮುಗಿದ ಮೇಲೆ ಎಲ್ಲರೂ ಯೋಚನೆ ಮಾಡುವ ಹಾಗೆ ಒಂದು ಹುದ್ದೆ, ಒಂದು ಉಪನ್ಯಾಸಕರ ವೃತ್ತಿಯನ್ನು ಹುಡುಕಿಕೊಂಡು ನಾನು ಕೂಡ ಅರ್ಜಿ ಗುಜರಾಯಿಸ್ತಿದ್ದೆ. ಆಗ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗಕ್ಕೆ ಮುಖ್ಯಸ್ಥರಾಗಿದ್ದವರು ಡಾಕ್ಟರ್ BA ವಿವೇಕ ರೈ ಅವರು ಈಗಲೂ ಇದ್ದಾರೆ. ನನಗೆ ಈಗಲೂ ಕೂಡ ಅವರ ಸಂಪರ್ಕ ಇದೆ. ಆ ವಿವೇಕ ರೈ ಅವರು ನನಗೆ ಹೇಳಿದರು ತಕ್ಷಣವೇ, ನೀನು MA ಮಾಡಿದ ಕೂಡಲೇ ಇನ್ನು ವೃತ್ತಿ ಹಿಡಿಬೇಡ, MPhil ಮಾಡು. ಅವರು ಆದೇಶಿಸಿದಂತೆ ನಾನು MPhil ಮಾಡಿದೆ. ಮುಂದಿನದು ನನ್ನ ದಾರಿ, ನಾನು ವೃತ್ತಿ ಮಾಡಿದೆ. ಅದರ ಮುಂದಿನ ಭಾಗ ನಿಮಗೆ ಹಾಗಿರಲಿ. ನಾನು ಯಾಕೆ ಈ ಮಾತನ್ನು ನಿಮಗೆ ಹೇಳ್ತಿದ್ದೇನೆ ಅಂದರೆ, ಒಂದು ಕಾಲಕ್ಕೆ ಶಿಕ್ಷಕರೇ ಮಕ್ಕಳನ್ನು ನಡೆಸುವ ಮಾರ್ಗದರ್ಶಕರಾಗಿದ್ದರು. ಎಲ್ಲಿ ಹೋಗಬೇಕು, ಯಾವುದು ಸರಿ, ನಿನ್ನೊಳಗಿನ ಪ್ರತಿಭೆ ಯಾವುದು, ನೀನು ಯಾವುದರಲ್ಲಿ ಚೆನ್ನಾದ ಒಂದು ಶಕ್ತಿ ಇದೆ ನಿನಗೆ, ಅದನ್ನು ಹೇಗೆ ಬೆಳೆಸಿಕೊಳ್ಳಬಹುದು, ಹೇಗೆ ಬೆಳೆದರೆ ನಿನಗೆ ಮುಂದಿನ ದಾರಿ ಸುಗಮವಾಗ್ತದೆ, ಎಲ್ಲವನ್ನು ಹೇಳುವುದಕ್ಕೆ ಹಿಂದೆ ನಾವು ಶಿಕ್ಷಕರನ್ನು ನಮ್ಮ ಗುರುಗಳನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ವಿ. ಈಗ ನಿಮಗೆ ಈಗಲೂ ಇನ್ನೂ ಒಂದು PUCಯ ಒಳಗಿನ ಅವಸ್ಥೆಯೋ 16, 17, 18ರ ವಯೋಮಾನದವರು ನೀವಿದ್ದರೆ ಇನ್ನೂ ಅದರ ಪ್ರವೇಶ ಆಗಿರಲಿಕ್ಕಿಲ್ಲ. ಆಗಿದ್ದರೂ ಆಗಿರಬಹುದು, ನನಗೆ ಗೊತ್ತಿಲ್ಲ. ನಿಮಗೆ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೆ ನಿಮ್ಮ ಗುರುಗಳು ನಿಮ್ಮ ತಂದೆ ತಾಯಿಯಷ್ಟೇ. ನಿಮ್ಮ ತಂದೆ ತಾಯಿ ಎಷ್ಟು ದೊಡ್ಡ ದೇವರಿಗೆ ಸಮಾನರೋ ಅಷ್ಟೇ ದೊಡ್ಡ ದೇವರಿಗೆ ಸಮಾನರಾದ ಒಬ್ಬ ಮಾರ್ಗದರ್ಶಕರು ಅನ್ನುವ ಭಾವವಿದ್ದರೆ ನೀವು ನಿಜವಾಗಿ ಸರಿಯಾದ ದಾರಿಯಲ್ಲಿದ್ದೀರಿ ಅಂತ ಅರ್ಥ. ಒಂದು ವೇಳೆ ನಿಮ್ಮ ಭಾವನೆಯಲ್ಲಿ ಗುರು ಏನು, ಶಿಕ್ಷಕರೇನು, ಅವರು ಪಾಠ ಮಾಡಿದ್ರೇನು, ಮಾಡದೇ ಇದ್ರೇನು, ಅವರನ್ನು ನಂಬಿಕೊಂಡು ನಮಗೇನಾಗಲಿಕ್ಕಿದೆ, ಕ್ಲಾಸಿಗೆ ಹೋದರೆ ಆಯಿತು, ಅಟೆಂಡೆನ್ಸ್ ಸಿಗುತ್ತೆ, ಅಟೆಂಡೆನ್ಸ್ ಆದರೆ ಆಯಿತು, ಕೊನೆಯ ಪರೀಕ್ಷೆ ಒಂದು ಚೆನ್ನಾಗಿ ಬರೆದ್ರೆ ಆಯಿತು, ಚೆನ್ನಾದ ಪರೀಕ್ಷೆ ಬರೆದ ಮೇಲೆ ಮತ್ತೆ ಅಂಕ ತೊಗೊಂಡ್ಮೇಲೆ ಗುರುಗಳನ್ನು ತೊಗೊಂಡು ಏನಾಗಬೇಕು ಅನ್ನುವ ಮನೋಭಾವ ನಿಮ್ಮಲ್ಲೇನಾದರೂ ಇದ್ದರೆ, ಬಹಳ ಜನಕ್ಕೆ ಇವತ್ತು ಆ ಮನೋಭಾವ ಇದೆ. ಬಹಳ ಜನಕ್ಕೆ ಗುರುಗಳನ್ನು ತೊಗೊಂಡು ಏನಾಗಬೇಕು ಅಂತ ಏನು ಅಂದರೆ ಬಹಳ ದುರಂತದ ವಿಷಯ ಅಂತಂದರೆ, ನಮಗೆಲ್ಲರಿಗೂ ಈಗ ಗೂಗಲ್ ಅಂತ ಒಂದು, ನಾನು ಅದನ್ನು ಗೂಗಳ್ಳ ಅಂತ ಹೇಳೋದು. ಯಾರ್ಯಾರದ್ದು ಕದ್ದ ಮಾಲುಗಳೇ ಅದರಲ್ಲಿರೋದು, ಯಾರದ್ದು ಸ್ವಂತದ್ದಿಲ್ಲ. ಈಗ ಹೆಚ್ಚಿನವರಿಗೆ ಗೂಗಳ್ಳನೇ ಗುರು. ನೀವು ಹೇಳಿದ್ದು ಸರಿ ಉಂಟಾ ಇಲ್ವಾ ಅಂತ ಗೂಗಲ್ ಸರ್ಚ್ ಮಾಡಿ ಕ್ರಾಸ್ ಎಕ್ಸಾಮಿನ್ ಮಾಡ್ತಾರೆ ಹೊರತು, ಗುರುಗಳು ಎಷ್ಟು ಅದಕ್ಕಾಗಿ ಸಂಶೋಧನೆ ಮಾಡಿದರು, ಗುರುಗಳ ಮಾತಿನಲ್ಲಿ ಎಷ್ಟು ಅವರ ಸತ್ಯಗಳಿವೆ, ಅವರು ಅದನ್ನು ಎಷ್ಟು ನಮಗೆ ತಾವೇ ಸಂಶೋಧನೆ ಮಾಡಿ ಎಲ್ಲೆಲ್ಲಿ ಗ್ರಂಥಾಲಯದಲ್ಲಿ ಹುಡುಕಿ ಯಾರು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಅದನ್ನೆಲ್ಲ ಸಂಗ್ರಹಿಸಿ ತಾವು ಬಂದು ಹೇಳ್ತಾರೆ ಅನ್ನುವುದನ್ನು ನಾವಿವತ್ತು ಮರ್ತಿದ್ದೇವೆ. ನಮಗೇನಾಗಿದೆ ಅಂದರೆ, ಕೈಯಲ್ಲಿ ಫೋನ್ ಇದೆ, ಮುಟ್ಟಿದರೆ ಗೂಗಲ್ ಓಪನ್ ಆಗುತ್ತೆ, ಓಪನ್ ಆದ್ಕೊಳ್ಳೆ ಏನು ಇನ್ಫಾರ್ಮೇಷನ್ ಬೇಕೋ ಸಿಗುತ್ತೆ, ಯಾಕೆ ಬೇಕು ಈ ಗುರುವಿನ ಸಹವಾಸ ಅಂತ. ತುಂಬ ದುರಂತದ ಮಾತು. ಯಾಕೆ ಅಂತಂದರೆ, ಗೂಗಲ್ನಲ್ಲಿ ನೀವೇ ನೋಡಿ, ಒಂದು ಅಭಿಪ್ರಾಯಕ್ಕೆ 10 ಅಭಿಪ್ರಾಯಗಳಿರ್ತವೆ. ಒಂದು ಅಭಿಪ್ರಾಯ, ಅದರೊಳಗೆ ಆ 10ರಲ್ಲಿ ಯಾವನೋ ಒಬ್ಬ ಸಂಶೋಧನೆ ಮಾಡಿ ಹಾಕಿರ್ತಾನೆ, 9 ಸುಳ್ಳುಗಳಿರ್ತವೆ. ಆ ಸುಳ್ಳುಗಳನ್ನು ಮನೆಗೆ ತಗೊಂಡೋಗಿ ನೀವು ಅದನ್ನೇ ಸತ್ಯ ಅಂತ ಭಾವಿಸುವ ಎಲ್ಲ ಅಪಾಯಗಳು ಗೂಗಲ್ನಲ್ಲಿವೆ. ಆದರೆ ಗುರು ಯಾವತ್ತು ಸುಳ್ಳು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಿಮಗೆ ಅವರು ಮುಖಾಮುಖಿ. ನಾಳೆ ನೀವು ಅವರನ್ನು ಭೇಟಿಯಾಗ್ತೀರಿ, ನಾಡಿದ್ದು ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಕೊಡುವ ಉತ್ತರದ ಮೇಲೆ ಅವರ ಅಂಕಗಳಿರ್ತವೆ. ಅವರು ನೀವು ಸದಾ ನಿಮಗೆ ಪರಸ್ಪರ ಮಿಲನ ಆಗ್ತೀರಿ. ನೀವು ಅವರ ಜೊತೆಗೆ, ಅವರು ನಿಮ್ಮ ಜೊತೆಗೆ ಸಂವಹನ ಮಾಡಿ ತಪ್ಪು ಸರಿಗಳನ್ನು ಮುಖಾಮುಖಿಯಾಗಿ ಎದುರಾಬದ್ರು ತಿದ್ದಿಕೊಳ್ಳುವ ಒಂದು ಜೀವಂತ ಸಂಬಂಧ ಇದೆಯಲ್ಲ, ಅದು ಸಾಮಾನ್ಯ ಸಂಬಂಧ ಅಲ್ಲ. ಹೀಗೆ ಹೇಳಿದ ಕೂಡಲೇ ನಾನೇನೋ ಇವತ್ತಿನ ಎಲ್ಲ ಮಕ್ಕಳು ದಾರಿ ತಪ್ಪಿದ್ದಾರೆ, ಮಕ್ಕಳಿಗೆ ಏನೂ ಬುದ್ಧಿ ಸರಿ ಇಲ್ಲ, ಮನೆ ಅಪ್ಪ ಅಮ್ಮ ಕೂಡ ಮಕ್ಕಳನ್ನು ಸರಿಯಾಗಿ ಬೆಳೆಸ್ತಾ ಇಲ್ಲ, ಮಕ್ಕಳಿಗೆ ಸ್ವಂತ ವಿವೇಚನೆ ಕಮ್ಮಿಯಾಗಿದೆ ಅನ್ನುವ ಅರ್ಥದ ಮಾತನ್ನೇನು ಹೇಳ್ತಿಲ್ಲ. ಸಾಮಾಜಿಕವಾಗಿ ಒಂದು ಪರಿಣಾಮ, ಲೋಕದಿಂದ ಆಗುವಂತಹ ಇಂಪ್ಯಾಕ್ಟ್. ನಾವು ಯಾವುದನ್ನು ಇವತ್ತು ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀವಿ, ಪ್ರಿಂಟ್ ಮೀಡಿಯಾಗಳಿವೆ, ಎಲೆಕ್ಟ್ರಾನಿಕ್ ಮೀಡಿಯಾಗಳಿವೆ, ಎಲ್ಲವೂ ಮಾಡುವಂತಹ ಏಕಕಾಲಕ್ಕೆ ನಿಮ್ಮ ಮೇಲೆ ಮಾಡುವಂತಹ ದಾಳಿ, ಇವುಗಳೆಲ್ಲ ನಮ್ಮ ಕಾಲಕ್ಕೆ ತುಂಬ ಕಡಿಮೆ ಇದ್ದವು. ನಿಮಗೆ ಹೊರಗಿನ ಪ್ರಭಾವದಿಂದ ತಪ್ಪಿಸಿಕೊಳ್ಳಬೇಕಾದಂತಹ ಒಂದು ನಾಜೂಕಿನ ಸ್ಥಿತಿ ಇದೆ. ನೀವೆಲ್ಲರೂ ಹಾಗಲ್ಲ.
ನಿಮ್ಮ ಸಮಸ್ಯೆ ಪಾಪ ನೀವು ನಿಮ್ಮಷ್ಟಕ್ಕೆ ಸ್ವತಂತ್ರವಾಗಿ ಯೋಚಿಸಲಿಕ್ಕಾಗದಷ್ಟು ಎರವಲು ವಿಷಯಗಳು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಿಮ್ಮನ್ನು ದಾರಿ ತಪ್ಪಿಸುವಷ್ಟು ಪ್ರಭಾವಶಾಲಿಯಾಗಿ ಇವೆ. ಅದು ಈ ಕಾಲದ ಕಾರಣ. ಈ ಕಾಲ ಅಂಥದ್ದೊಂದು ಪ್ರಭಾವಶಾಲಿ ಮಾಧ್ಯಮಗಳ ಕಾಲ. ಎಲ್ಲ ಮಾಧ್ಯಮಗಳು ತಮ್ಮ ತಮ್ಮ 24 hours ನಿಮಗೆ ಫೀಡ್ ಮಾಡೋದಕ್ಕೆ ತಮ್ಮ ಜೀವನವನ್ನೆಲ್ಲ ಇಟ್ಟು, ತಮ್ಮ ದುಡ್ಡಿಗಾಗಿ, ತಮ್ಮ ಹೆಸರಿಗಾಗಿ, ತಮ್ಮ ಚಾನೆಲ್ ರನ್ ಆಗಬೇಕು ಅನ್ನೋ ಉದ್ಯಮಕ್ಕಾಗಿ ಅವರು ನಿರಂತರವಾಗಿ ಅದನ್ನು ಶ್ರಮಿಸ್ತಾರೆ. ಆ ಚಾನೆಲ್ ಮಾತ್ರ ಅಲ್ಲ, ನನಗೆ ಬಹಳ ದುಃಖ ಆಗುತ್ತೆ, ದಕ್ಷಿಣ ಕನ್ನಡದಾದ್ಯಂತ ಆನ್ಲೈನ್ ಆಟಗಳು ಇವತ್ತು ಬಹಳ ಪ್ರಚಲಿತವಾಗಿ ಎಷ್ಟೋ ಹುಡುಗರ ಜೀವನದ ಕೊನೆಯನ್ನು, ಜೀವನದ ದುರಂತವನ್ನು, ಕೆಲವು ಅಂದರೆ ಇನ್ನು ಸಾಧ್ಯ ಇಲ್ಲ ಅನ್ನೋ ಆತ್ಮಹತ್ಯೆ ಮಾಡಿಕೊಂಡ ಹುಡುಗರು ಎಲ್ಲ ಇವತ್ತು ಹುಟ್ಟುತ್ತಾ ಇರೋದು ಆನ್ಲೈನ್ ಆಟದಿಂದ. ಯಾಕೆ ಅಂದರೆ ನೀವುಗಳು ಯಾರು ಆಡೋದಿಲ್ಲ ಈಗ ಮೊದಲಿನ ಹಾಗೆ. ನೀವು ಎಷ್ಟು ಜನ ಆಡ್ತೀರಿ ಹೇಳಿ? ದಿನಕ್ಕೆ 1 ರಿಂದ 2 ಗಂಟೆ ಆಡುವವರು ದಯವಿಟ್ಟು ಕೈ ಎತ್ತಿ. ಇದೇ ನಾನು ಅದನ್ನೇ ಪ್ರಶ್ನಿಸಬೇಕು ಅಂತ ನಾನು ಯಾವಾಗಲೂ ಭಾವಿಸೋದು. ಶಿಕ್ಷಣ ಅಂದರೆ ಆಟವಿಲ್ಲದ ಪಾಠ ಅಂತ ನಮಗೊಂದು ತಪ್ಪು ತಿಳುವಳಿಕೆ ಆಗಿದೆ. ದಯವಿಟ್ಟು ನಾನು ಆಡಳಿತ ಮಂಡಳಿಯ ಇಲ್ಲಿಯವರನ್ನು ಏನು ಆರೋಪಿಸ್ತೇನೆ ಅಂತ ಭಾವಿಸಬೇಡಿ. ಇದು ಇವತ್ತು ವ್ಯಾಪಕವಾಗಿ ಹರಡ್ತಾ ಇರುವ ರೋಗ. ಪ್ರತಿ ಹುಡುಗ ದೈಹಿಕವಾಗಿ ಬೌದ್ಧಿಕವಾಗಿ ಎರಡೂ ಬೆಳವಣಿಗೆ ಆಗಬೇಕಾದ್ರೆ ಆಡಬೇಕು. ನಾವು ಆಟ ಆಡೋದಿಲ್ಲ. ನಮ್ಮ ದೊಡ್ಡ ದುರಂತ ಏನು ಅಂತಂದರೆ ಬೆಳಿಗ್ಗೆ 5 ಎಬ್ಬಿಸ್ತಾರೆ ಮನೆಯಲ್ಲಿ. ಎದ್ದ ತಕ್ಷಣ ಮುಖ ತೊಳೆಯೋದು, ಓದಿಸೋಕೆ ಕೂಡಿಸೋದು. ಓದಿ ಆದ ಕೂಡಲೇ ಅವನು ಓದಿ 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 ಅವನ ಹೋಮ್ವರ್ಕ್ ಅದು ಇದು ಮಾಡಿ ಅವನಿಗೆ ದಣಿವು ಇನ್ನೇನು ಆಯಿತು, ಇನ್ನೊಂದಿಷ್ಟು ಆಕಳಿಕೆ ಬಂದು ಮಲಗಬೇಕು ಅನ್ನೋ, ಮತ್ತೆ ಸ್ನಾನ ಮಾಡಬೇಕು, ಅವ್ನು ಶಾಲೆಗೆ ಬರಬೇಕು. ಶಾಲೆಯಲ್ಲಿ ಬೆಳಿಗ್ಗಿನ ಸಂಜೆವರೆಗೆ ಪಾಠ 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 ಪಾಠ. ಸಂಜೆ ಆದ ಕೂಡಲೇ ಮನೆಗೆ ಹೋಗ್ತಾನೆ, ಮತ್ತೆ ಟ್ಯೂಷನ್ ಮುಗಿಸಿ ಮನೆಗೆ ಹೋಗ್ತಾನೆ. ಅವನಿಗೊಂದು ತುತ್ತು ಊಟ ಮಾಡಿ ಹಾಸಿಗೆಗೆ ಬೆನ್ನು ಹಚ್ಚುವುದೊಂದೇ ಬಾಕಿ, ಅವನಿಗೆ ನಿದ್ರೆ. ಬೆಳಿಗ್ಗೆ ಅಮ್ಮ ಎಬ್ಬಿಸೋದಾಗ ಅವನಿಗೆ ಆಗುವ ಹಿಂಸೆ. ಯಾವ ಮಗುವಿಗೂ ಒಳ್ಳೆಯ ನಿದ್ರೆ ಇಲ್ಲ, ಒಳ್ಳೆಯ ಊಟ ಇಲ್ಲ, ಒಳ್ಳೆಯ ಆಟವಿಲ್ಲ. ಯಾರು ತಪ್ಪು? ಯಾಕೆ ಶಿಕ್ಷಕರ ಮೇಲೆ ಗೌರವ ಉಳಿಯುತ್ತದೆ? ಯಾಕೆ ಶಾಲೆಯ ಬಗ್ಗೆ ಪ್ರೀತಿ ಉಳಿಯುತ್ತದೆ? ಯಾಕೆ ಆಡಳಿತ ವ್ಯವಸ್ಥೆ ಮಾಡುವ, ಇಷ್ಟು ಜೀವ ಕೊಟ್ಟು ಊಟ ಕೊಟ್ಟು ನಿಮ್ಮನ್ನೆಲ್ಲ ವಿದ್ಯೆ ಕೊಡುವ ಈ ಆಡಳಿತ ಮಂಡಳಿಯವರನ್ನು ಯಾಕೆ ಗೌರವಿಸಬೇಕು ಅಂತ ಅನಿಸೋದಿಲ್ಲ ಅಂತಂದರೆ, ನೀವು ನಿಜವಾಗಿ ಏನು ಬದುಕಬೇಕು ಅಂತ ಹೊರಟಿದ್ದೀರಲ್ಲ, ಆ ನಿಜವಾದ ಬದುಕಿನಲ್ಲಿ ಆಟವಿದೆ, ಊಟವಿದೆ, ಪಾಠವಿದೆ, ನಿದ್ರೆ ಇದೆ, ಸಕಲ ಮನರಂಜನೆಗಳಿವೆ. ಇದೆಲ್ಲವನ್ನು ಮೈನಸ್ ಮಾಡಿ ಬರೇ ಓದು 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 ಅಂದರೆ ಯಾವ ಮಗು ಸಂತೋಷದಿಂದಿರುತ್ತೆ? ದಯವಿಟ್ಟು ಆತ್ಮಾವಲೋಕನ ಮಾಡಿಕೊಳ್ಳೋಣ. ನಾನು ನನ್ನ 26ನೇ ವಯಸ್ಸಿನವರೆಗೆ, ನಾವು ನಮ್ಮ 26ನೇ ವಯಸ್ಸಿನವರೆಗೆ ನಾನು ವೈಯಕ್ತಿಕವಾಗಿ ನಾನು ಮರಕೋತಿ ಆಟ ಆಡಿದ್ದೇನೆ. 26ನೇ ವಯಸ್ಸಿನವರೆಗೆ ಮರಕೋತಿ ಆಟ ಆಡಿದ್ದೇನೆ ಅಂದರೆ ನಾನು ಬಾಲ್ಯದಲ್ಲಿ ಎಷ್ಟು ಆಟ ಆಡಿದ್ದೇನೆ ನೀವು ನೆನಪಿಟ್ಕೊಳ್ಳಿ. ನಾವು ಯಾವ ಆಟ, ನಿಮಗೆ ಕೆಲವು ಹೆಸರು ಕೂಡ ಗೊತ್ತಿರಲಿಕ್ಕಿಲ್ಲ. ಕಣ್ಣ ಮುಚ್ಚಾಲೆ, ಕುಟ್ಟಿ ದೊಣ್ಣೆ, ಅಥವಾ ಗೋಲಿ ಆಟ, ಅವು ಜುಬ್ಲಿ ಅನ್ನುವ ಆಟ, ಅಥವಾ ನೀವು ಚೆನ್ನೆಮಣೆ ಅಂತ ಹೇಳಿದರೆ ಚೆನ್ನೆಮಣೆ, ಕಂಬದ ಆಟ ಆಗಲಿಲ್ಲ, ಅದು ರಾತ್ರಿಯ ಹೊತ್ತಿಗೆ ನಾವು ದಿಂಬಿನ ಆಟ. ಯಾವ ಆಟ ಆಡಿಲ್ಲ ಅಂತಿಲ್ಲ ನಾವು. ಇವತ್ತು ಆಟ ಆಡದೇ ಇರುವ ಬಹಳ ಅಂದರೆ ಕ್ರಿಕೆಟ್ ಆಡ್ತೀರಿ ನೀವು, ಹೆಚ್ಚು ಅಂದರೆ ಕಬಡ್ಡಿ ಆಡ್ತೀರಿ. ಯಾಕೆ? ಸೋಷಲ್ ಮೀಡಿಯಾದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಆಡುವ ಆಟಗಳು. ಅದನ್ನು ಬಿಟ್ಟರೆ ದುರಂತದ ಆಟ ಚೆಸ್ ಆಡ್ತೀರಿ, ರೆಮ್ಮಿ ಆಟ ಆಡ್ತೀರಿ, ಇಸ್ಪೀಟ್ ಆಟ. ಇನ್ನೂ ಈಗಿನ ಮಕ್ಕಳು ಆಡುವುದು ಯಾವ ಆಟ ಅಂತಂದರೆ ಗನ್ ಹಿಡ್ಕೊಂಡು ಫೈರ್ ಆಟ ಅಲ್ವಾ? ಸ್ವಾಮಿ, ನಾನು ಕೇಳ್ತೇನೆ, ಒಂದು ಮಗು 3-4 ವರ್ಷದ ಮಗು ಇರುತ್ತೆ, ಆ ಮಗುವಿಗೆ ಆನ್ಲೈನ್ ಆಟ ಏನು ಆಡಿಸ್ತಾರೆ ಅಂದರೆ ಗನ್ ಕೊಟ್ಟು ಅದು ಶತ್ರುವನ್ನು ಫೈರ್ ಮಾಡುವ ಆಟ ಆಡಿಸ್ತಾರೆ. ಅದು ಎಷ್ಟು ಶತ್ರುವನ್ನು ಫೈಟ್ ಮಾಡಿ ಫೈರ್ ಮಾಡಿದೆ ಅಷ್ಟು ಅದಕ್ಕೆ ಪಾಯಿಂಟ್ಸ್. ನಾವು ಯಾಕೆ ಹಿಂಸೆಯನ್ನು ಇಷ್ಟು ಬೆಳೆಸ್ತಾ ಇದ್ದೇವೆ? ಯಾಕೆ ನಮ್ಮ ಕಾಲ ಇಷ್ಟು ಹಿಂಸಾತ್ಮಕ ಆಗಿದೆ ಅಂದರೆ ನಮ್ಮ ಮನಸ್ಸು ಅಷ್ಟು ಶಾಂತವಿಲ್ಲದ, ನೆಮ್ಮದಿ ಇಲ್ಲದ, ಸುಖವಿಲ್ಲದ, ಬರೇ ಹಣದ ಬೆನ್ನು ಹತ್ತುವ, ಹೆಸರಿನ ಬೆನ್ನು ಹತ್ತುವ, ಯಾವುದೋ ಒಂದು ಸ್ಥಾನಮಾನಕ್ಕೆ ನಾನು ದುಡಿಯೋದು ಅನ್ನುವ ಬಹಳ ಕನಿಷ್ಠ ಮಟ್ಟದ ಒಂದು ಸ್ಥಿತಿಗೆ ನಾವೆಲ್ಲ ಬಂದಿದ್ದೇವೆ. ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಕಾಸ್ಟ್, ಜೆಂಡರ್, ಕ್ಲಾಸ್, ಅದು ಯಾರೇ ಇರಲಿ. ನಮ್ಮ ದುರಂತ ಅಂದರೆ ನಮಗೆ ದೊಡ್ಡವರಾಗುವುದು ಅಂತಂದರೆ ಹಾಗೆ ಒಂದು ಸ್ಥಾನಮಾನ ಬಂದು ಒಂದು ಹುದ್ದೆಗೆ ಹೋಗಿ
ಸಿಕ್ಕಾಪಟ್ಟೆ ಕೋಟಿಯಲ್ಲಿ ಹಣ ಎಣಿಸಿದರೆ ದೊಡ್ಡವರು ಅಂತ ನಮಗೆ ಇವತ್ತು ಎಲ್ಲರಿಗೂ ತಿಳುವಳಿಕೆ ಇದೆ. ಅವನ ಹತ್ರ ಎಷ್ಟು ದುಡ್ಡಿದೆ ಅದರ ಮೇಲೆ ಅವನು ದೊಡ್ಡವನ ಸಣ್ಣವನು ಅಂತ. ದುಡ್ಡೇ ಇಲ್ಲದವರು, ಶಾಲೆಗೆ ಹೋಗದವರು ಎಷ್ಟು ಜನ ದೊಡ್ಡವರಿದ್ದಾರೆ ನಿಮಗೆ ಗೊತ್ತಾ? ಗೊತ್ತಿದೆ ಕೂಡ. ಆದರೆ ಪ್ರತಿಯೊಬ್ಬ ತಂದೆ ತಾಯಿ ಅವರನ್ನು ಮಾಡೆಲ್ ಮಾಡ್ಕೋ, ಅವರ ಹಾಗೆ ಆಗು ಅಂತ ಹೇಳಿ ಕೊಡೋದಿಲ್ಲ. ಅಂಬಾನಿನ್ ನೋಡು ಅಥವಾ ಬಿಲ್ ಗೇಟ್ಸನ್ನು ನೋಡು, ಈ ಮಾದರಿಗಳೇ ನಮ್ಮ ತಲೆಯಲ್ಲಿ ಕೂತಿದ್ದಾವೆ. ಒಂದು ದಿವಸವೂ ಕೂಡ ನಾವು ಸಾಮಾನ್ಯರನ್ನು, ನೀವು ಯಾವತ್ತಾದರೂ ಸುಧಾಮನನ್ನು ಮಾಡೆಲ್ ಮಾಡ್ಕೊಂಡಿದ್ದೀರಾ? ಸುಧಾಮನ ಹಾಗೆ ಆದರೆ ಏನು ದೊಡ್ಡ ಶ್ರೀಮಂತಿಕೆ ಬರಬಹುದು ಗೊತ್ತಾ? ಅದು ಯಾವ ಭಗವಂತನಿಂದ ಬರುವ ಖಾಯಂ ಶ್ರೀಮಂತಿಕೆ ಮತ್ತು ಖಾಯಂ ಆನಂದ ಯೋಚಿಸಿದ್ದೇವಾ? ಇಲ್ಲ. ವಿದ್ಯಾರ್ಥಿ ಆಗುವುದು ಅಂದರೆ ಪಾಠ ಕೇಳೋದು, ಪಾಠದಲ್ಲಿ ಒಳ್ಳೆ ಅಂಕ ತಗೊಳ್ಳೋದು, ಅಂಕದಲ್ಲಿ ಯಾರು ಹೆಚ್ಚು ಅಂಕ ತಗೋತಾರೆ ಅವರು ರ್ಯಾಂಕ್ ಹೋಲ್ಡರ್ಸ್, ಉಳಿದವರೆಲ್ಲ ಕಡಿಮೆ, ರ್ಯಾಂಕ್ ತಗೊಂಡವನೇ ದೊಡ್ಡವ. ಇಂಥ ಯೋಚನೆಗಳನ್ನು ಯಾವಾಗ ಬಿಡೋದು ನಾವು? ನಮಗೆ ಈ ಥರದ ಯೋಚನೆಗಳು ಇರೋದ್ರಿಂದಲೇ ಸುಮಾರು ಬಾಲ್ಯದಿಂದ ದ್ರೋಣಾಚಾರ್ಯರ ಕೈ ಕೆಳಗೆ ಕಲಿತ ಅರ್ಜುನ ಇದ್ದಾನೆ. ಬಾಲ್ಯದಿಂದ ಅವನ ಕೈ ಕೆಳಗೆ ಕಲಿತ ದುರ್ಯೋಧನಾದಿಗಳು ಇದ್ದಾರೆ. ಚಿಕ್ಕ ಮಗುವಿದ್ದಾಗ ನನ್ನ ಅಪ್ಪನಂತಹ ರಾಜಸಿಂಹಾಸನ ಸಿಗಬೇಕು ಅಂತ ಯೋಚಿಸಿದ ಧ್ರುವ ಇದ್ದಾನೆ. ನನ್ನ ಅಪ್ಪ ಯಾಕೋ ಯೋಚನೆ ಮಾಡೋದು ಸರಿ ಇಲ್ಲ, ನನ್ನ ಅಪ್ಪನಿಗಿಂತ ಬೇರೆ ಥರ ಯೋಚನೆ ಮಾಡಬೇಕು, ಆ ಅಪ್ಪ ಯಾಕೋ ಯೋಚನೆ ಮಾಡೋದು ನನಗೆ ಒಪ್ಪಕ್ಕಾಗಲ್ಲ ಅಂತ ಅಪ್ಪನನ್ನೇ ಎದುರು ಹಾಕಿಕೊಂಡ ಪ್ರಹ್ಲಾದ ಇದ್ದಾನೆ. ಯಾರನ್ನು ಮಾಡೆಲ್ ಮಾಡ್ಕೊಂಡಿದ್ದೀವಿ ನಾವು? ಯಾರೂ ಹೊರಗಿನವರಲ್ಲ, ಅವ್ರು ಯಾರೂ ವಿದೇಶದವರಲ್ಲ, ಅವ್ರು ಯಾರೂ ಬಿಲ್ ಗೇಟ್ಸ್ಗಳಲ್ಲ. ಆದರೆ ಅವರು ನಮ್ಮ ದೇಶದಲ್ಲೇ, ನಮ್ಮಲ್ಲಿಯೇ, ನಮ್ಮ ಸುತ್ತಮುತ್ತ ನಾವು ಕೂಡ ಬದುಕಿ ಬೆಳೆಯಬಹುದಾದ, ಸಾಧ್ಯತೆ ಆಗಬಹುದಾದ ಒಂದು ಮಾದರಿ. ನಾವು ಯಾವತ್ತೂ ಕೂಡ ಅವರ ಬಗ್ಗೆ ಯೋಚನೆ ಮಾಡಲಿಲ್ಲ. ಯಾಕೆ ಯೋಚನೆ ಮಾಡಲಿಲ್ಲ? ಯಾಕೆ ಯೋಚನೆ ಮಾಡಲಿಲ್ಲ ಅಂದರೆ ತುಂಬ ತಪ್ಪುಗಳು ಎಲ್ಲ ಕಡೆ ಆಗಿವೆ. ಒಂದು ಕಡೆಯಿಂದ ನಾನು ಈಗಾಗಲೇ ಹೇಳಿದೆ, ನಾನು ನಿಮಗೆ ಹೇಳಿದೆ ಆಟ ಆಡಿ ಅಂತ. ಆಟ ಆಡೋದು ಯಾಕೆ ಅಂತ ಒಂದು ಸಾರಿ ಪ್ರಶ್ನಿಸಿಕೊಳ್ಳಿ. ನಾನು ಹೇಳಿದೆ ದೈಹಿಕ ಬೆಳವಣಿಗೆ ಮತ್ತು ಬೌದ್ಧಿಕ ಬೆಳವಣಿಗೆ ಎರಡೂ ಆಗ್ತದೆ ಅಂತ. ಅಷ್ಟೇ ಅಲ್ಲ, ನೀವು ಸ್ವಲ್ಪ ಕೂಲಂಕಷವಾಗಿ ಯೋಚನೆ ಮಾಡಿ. ತುಂಬ ಚೆನ್ನಾಗಿ ಆಟ ಆಡಿದರೆ ನಿಮಗೆ ಸೋಲು ಗೆಲುವಿನ ಸ್ಪಷ್ಟ ಅರ್ಥ ಆಗ್ತದೆ. ಜೀವನದಲ್ಲಿ ಸೋಲು ಆಗಾಗ್ಗೆ ಬರುತ್ತೆ, ಆದರೆ ಇನ್ನೊಂದು ಆಟ ಆಡುವಾಗ ಗೆಲ್ಲುವ ಅವಕಾಶ ಇದೆ ಅಂತ ನಿಮಗೊಂದು ಕಾನ್ಫಿಡೆನ್ಸ್ ಕೊಡೋದು ಆಟ ಮಾತ್ರ. ಇವತ್ತು ನಾನು ಆಡುವಾಗ ಸೋಲ್ತೇನೆ ಅಂತ ಇಟ್ಕೊಳ್ಳಿ, ನನ್ನ ಇಡೀ ಗುಂಪಿನವರೊಟ್ಟಿಗೆ ನಾನು ಒಂದು ಚರ್ಚೆ ಮಾಡ್ತೀನಿ, ನಾಳೆ ನಾವು ಹೇಗಾದರೂ ಗೆಲ್ಲಬೇಕು, ಮರುದಿವಸ ನಾವು ವಿಶೇಷ ತಯಾರಿ ಮಾಡಿ ಬಂದು ಅದೇ ಗುಂಪಿನ ಜೊತೆಗೆ ಗೆಲ್ತೇವೆ. ಗೆಲ್ಲುವ ಸಾಧ್ಯತೆ ಕೂಡ ಮರುದಿವಸ ನಮ್ಮ ಕೈ ಅಳತೆಗೆ ಸಿಕ್ಕುತ್ತೆ. ನಿನ್ನೆ ಸೋತದ್ದೇ ಕೊನೆಯಲ್ಲ, ನಾವು ಗೆಲ್ತೇವೆ ಅಂತ ಕಲಿಸೋದು ಆಟ. ಸೋಲು ಅಂತಿಮವಲ್ಲ. ಸೋಲಿಗಾಗಿ ಪಶ್ಚಾತ್ತಾಪ ಪಡುವುದಾಗಲಿ, ನಿರಾಶೆ ತಾಳುವುದಾಗಲಿ, ಇಲ್ಲಿಗೆ ಮುಕ್ತಾಯ ಅಂತ ಭಾವಿಸುವುದಾಗಲಿ ಮಾಡಬಾರದು ಅನ್ನುವುದನ್ನು ಪಾಠ ಕಲಿಸುವುದು ಆಟ. ಹಾಗಾಗಿ ಎಷ್ಟು ಸೋಲು ಬಂದರೂ ಕೂಡ ಯಾವ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವ ಸ್ಥಿತಿ ನಮಗೆ ಉಂಟಾಗೋದಿಲ್ಲ. ಚೆನ್ನಾಗಿ ಆಡಿದವರಿಗೆ ಒಂದು ಗಟ್ಟಿತನ ಬರುತ್ತೆ. ಇವತ್ತಿನ ಅನೇಕ ಮಕ್ಕಳು ಫೇಲ್ ಆದ ಕೂಡಲೇ ಸುಯಿಸೈಡ್ ಮಾಡ್ಕೋತಾರೆ. ಯಾಕೆ ಅಂದರೆ ಜೀವನದಲ್ಲಿ ಆಟವನ್ನೇ ಆಡಿಲ್ಲ ಅವರು. ಅವರಿಗೆ ಫೇಲ್ ಮತ್ತು ಪಾಸ್ ಕೂಡ ಒಂದು ಆಟದ ಹಾಗೆ ಅಂತ ಅರ್ಥ ಆಗ್ತಿತ್ತು ಅವ್ರು ಆಡಿದ್ರೆ. ಅವ್ರು ಆಡಲೇ ಇಲ್ಲ. ಆಟವನ್ನು ದಯವಿಟ್ಟು ಕಸ್ಕೋಬೇಡಿ. ಪ್ರತಿ ತಂದೆ ತಾಯಿಯಲ್ಲಿ ನನ್ನ ವಿನಂತಿ, ಪ್ರತಿ ಶಿಕ್ಷಕರಲ್ಲಿ ನನ್ನ ಪ್ರಾರ್ಥನೆ, ಮಕ್ಕಳಿಗೆ ಪ್ರತಿದಿನ 1 ಗಂಟೆ ಆಟ ಆಡಿಸಿ. ಅವರ ದೈಹಿಕ, ಬೌದ್ಧಿಕ, ನನ್ನನ್ನು ಬೈಕೋತಾರೋ ಏನೋ ಶಾಲೆಯವರೆಲ್ಲ ಕಡೆಗೆ, ಇವರು ಬರೀ ಆಟ ಆಡಿ ಅಂತ ಹೇಳಿ ಹೋಗಿದ್ದಾರೆ ಅಂತ. ನಾನು ಮುಂದಿನ ಮಾತನ್ನು ಕೂಡ ನಿಮಗೆ ನಿವೇದನೆ ಮಾಡ್ಕೋತೀನಿ. ಈ 1 ಗಂಟೆಯ ಆಟ ನಿಮ್ಮನ್ನೆಷ್ಟು ಬಲಶಾಲಿ ಮಾಡ್ತದೆ ಅನ್ನುವುದಕ್ಕೆ ಅರ್ಜುನ ಸಾಕ್ಷಿ.
ನೀವು ಅರ್ಜುನನ ಹಾಗೆ ಆಗಬೇಕು ಅಂತ ಇದ್ದರೆ ಆಟ ಆಡಿ. ಕೇವಲ ಆಟ ಅಲ್ಲ. ಅರ್ಜುನ ಯಾವುದರಲ್ಲಿ ಇರಲಿಲ್ಲ ಹೇಳಿ? ಅವನಷ್ಟು ಶೂರ ಯಾರಿದ್ರು? ಅವನಷ್ಟು ಜ್ಞಾನಿ ಯಾರಿದ್ರು? ಅವನಷ್ಟು ದೇವರಿಗೆ ಹತ್ತಿರವಾದವರು ಯಾರಿದ್ರು? ಅವನಷ್ಟು ಸತ್ಯವಂತ ಯಾರಿದ್ರು? ಅವನಷ್ಟು ಪ್ರಾಮಾಣಿಕ ಯಾರಿದ್ರು? ಅವನಷ್ಟು ದಯಾಮಯಿ ಯಾರಿದ್ರು? ಅವನಷ್ಟು ಎಲ್ಲ ಕೆಲಸಗಳಲ್ಲೂ ನಾವು ಯಾವುದನ್ನು ಇನ್ ಟೋಟಲ್ ಅಂತ ಹೇಳ್ತೇವಲ್ಲ, ಪರಿಪೂರ್ಣ ವ್ಯಕ್ತಿತ್ವ, ಅದನ್ನು ನೀವು ಕಾಣುವುದು ಅರ್ಜುನನಲ್ಲಿ. ಆದ್ದರಿಂದಲೇ ಪಂಚಪಾಂಡವರಲ್ಲಿ ದೇವರಾಗಿ ಕೃಷ್ಣ ಅತ್ಯಂತ ಸಮೀಪ ಇದ್ದದ್ದು ಅರ್ಜುನನಲ್ಲಿ. ಏನು ಅರ್ಜುನನ ಗುಣ? ನಾನು ಅದನ್ನು ನಿಮಗೆ ಬಹಳ ಪ್ರಾಮಾಣಿಕವಾಗಿ ಕೇಳ್ತೇನೆ. ನಿಮಗೆ ಎಲ್ಲರಿಗೂ ಗೊತ್ತು, ಅರ್ಜುನ ದ್ರೌಪದಿಗಾಗಿ ಒಂದು ಪರೀಕ್ಷೆಯನ್ನು ಗೆದ್ದ. ಅದು ತಿರುಗ್ತಾ ಇರುವ ಚಕ್ರದಲ್ಲಿರುವ ಮೀನಿನ ಕಣ್ಣಿಗೆ ಬಾಣ ಹೊಡೆಯುವ ಒಂದು ಪರೀಕ್ಷೆ. ಆ ಮತ್ಸ್ಯ ಭೇದನದಲ್ಲಿ ಅರ್ಜುನ ಗೆದ್ದ, ಉಳಿದ ಮಹಾರಥಿಕರೆಲ್ಲ ಸೋತರು. ನಾವು ಎಲ್ಲರನ್ನು ಯೋಚನೆ ಮಾಡಿ, ನೀವು ಅಲ್ಲಿ ಕರ್ಣ ಇದ್ದ, ಅಲ್ಲಿ ದುರ್ಯೋಧನ ಇದ್ದ, ಅಥವಾ ನೀವು ಯಾರನ್ನೆಲ್ಲ ಮಹಾರಥಿಕರು ಅಂತ ಹೇಳ್ತೀರಿ ಅವರೆಲ್ಲರೂ ಇದ್ದರು. ಯಾಕೆ ಅರ್ಜುನ ಗೆದ್ದ? ಯಾಕೆ ಉಳಿದವರು ಸೋತರು? ಒಬ್ಬರೇ ಗುರು. ಈಗ ನಿಮಗೆ ಪಾಠ ಮಾಡುವ ಶಿಕ್ಷಕರು ಒಬ್ಬರೇ. ನೀವು 50 ಜನ ಪಾಠ ಕೇಳ್ತೀರಿ, 50 ಥರ ಆಗ್ತೀರಿ. ಏನು ಕಾರಣ? ಅರ್ಜುನ ಗೆದ್ದ, ಉಳಿದವರು ಸೋತರು. ಯಾಕೆ? ಸ್ವಲ್ಪ ಅವಲೋಕನ ಮಾಡಿ. ಇದಕ್ಕೊಂದು ಬಹಳ ಬ್ಯೂಟಿಫುಲ್ ಆದ ರೀಸನ್ ಇದೆ. ಅದಕ್ಕೆ ಒಂದೇ ಒಂದು ಕಾರಣ. ಸರಿಯಾಗಿ ಮಹಾಭಾರತವನ್ನು ಆರಂಭದಿಂದ ಕಡೆಯ ತನಕ ಅರ್ಜುನ, ದ್ರೋಣ, ದೃಪದ, ದೃಷ್ಟದ್ಯುಮ್ನ, ದುರ್ಯೋಧನ, ಶಕುನಿ, ಕರ್ಣ ಇವರೆಲ್ಲರ ಜೊತೆಗೆ ನೀವೊಂದು ಸೂಕ್ಷ್ಮ ಅವಲೋಕನ ಮಾಡಿ ನೋಡಿ. ಯಾಕೆ ಅರ್ಜುನ ಗೆದ್ದ ಅಂದರೆ, ಅರ್ಜುನನಿಗೂ ಮತ್ತು ಇತರರಿಗೂ ಬಿಲ್ವಿದ್ಯೆಯಲ್ಲಿ ಏಕಥರದ ವಿದ್ಯೆ. ಶೌರ್ಯ ಪರಾಕ್ರಮದಲ್ಲಿ ದೈಹಿಕವಾಗಿ ಬಲಿಷ್ಠ, ಕೆಲವರು ದುರ್ಬಲ, ಅದಿರಬಹುದು. ಕರ್ಣ ಈಕ್ವಲ್ ಇದ್ದ. ನಮ್ಮ ಪಾಠಗಳು ಹೇಳ್ತವೆ ಕರ್ಣ ಕೂಡ ಹೊಡಿತಿದ್ದ, ಅವನು ಸೂತ ಕುಲದವ, ಹೊಡಿಬೇಡ ಅಂತ ನಿಲ್ಲಿಸಿದ್ರು ಅಂತ. ಹಾಗಿಲ್ಲ, ಮಹಾಭಾರತದಲ್ಲಿ ಹಾಗಿಲ್ಲ. ಅದು ಆನಂತರದ ಇನ್ನೊಂದು ಪಾಠಾಂತರ. ವಾಸ್ತವಿಕ ಹಾಗೆ ಏನು ಹೇಳಿಲ್ಲ. ಅವನು ಸುಸ್ತಾಗಿ ಬಿದ್ದ ಅಂತಲೇ ಇರೋದು, ಅವನಿಗೂ ಆಗಲಿಲ್ಲ ಅಂತಲೇ ಇರೋದು. ಯಾಕೆ ಆಗಲಿಲ್ಲ ಮತ್ತು ಯಾಕೆ ಅರ್ಜುನನಿಗಾಯಿತು ಅನ್ನೋದಕ್ಕೆ ಒಂದೇ ಒಂದು ರೀಸನ್ ನಮಗೆ ಕಾಣುವುದು. ಬಹಳ ಸ್ಪಷ್ಟ ಗಮನಿಸಿ. ಅರ್ಜುನನಿಗಿದ್ದ ಪ್ರಾಮಾಣಿಕತೆ, ಅರ್ಜುನನಿಗಿದ್ದ ಸತ್ಯನಿಷ್ಠುರತೆ ಇನ್ಯಾರಿಗೂ ಇರಲಿಲ್ಲ. ಸತ್ಯ ಮತ್ತು ಪ್ರಾಮಾಣಿಕರಾಗಿದ್ದರೆ ಯಾವ ಯುದ್ಧದಲ್ಲೂ ಗೆಲ್ಲಬಹುದು ಅನ್ನುವುದಕ್ಕೆ ಅರ್ಜುನ ಸಾಕ್ಷಿ. ನಮ್ಮಲ್ಲಿ ತುಂಬ ಓದುವುದರಲ್ಲಿ ಬಹಳ ಹುಷಾರಿರ್ತೇವೆ ಅಂತ ಇಟ್ಕೊಳ್ಳೋಣ. ಸುಳ್ಳೇ ಮಾತಾಡ್ತಿದ್ರೆ, ಪ್ರಾಮಾಣಿಕತೆಯೇ ಇಲ್ಲದೆ ಇದ್ದರೆ ಏನು ಉಪಯೋಗ? ನಮ್ಮ ಜೊತೆಗೆ ಧರ್ಮವಿದೆ, ನಮ್ಮ ಜೊತೆಗೆ ಸತ್ಯವಿದೆ, ನಮ್ಮ ಜೊತೆಗೆ ಪ್ರಾಮಾಣಿಕತೆ ಇದೆ. ಎಲ್ಲಕ್ಕೂ ಮಿಗಿಲಾಗಿ ನಮ್ಮ ಜೊತೆಗೆ ಶ್ರೀಕೃಷ್ಣನಿದ್ದಾನೆ. ಅಣ್ಣ ಹೆದರಬೇಡ, ನಾವು ಯುದ್ಧದಲ್ಲಿ ಗೆದ್ದೇ ಗೆಲ್ಲುತ್ತೇವೆ. ಇದು ಅರ್ಜುನನ ಮಾತು. ಅರ್ಜುನ ಎಲ್ಲ ಕಾಲಕ್ಕೂ ನಂಬಿದ್ದು ನಮ್ಮ ಜೊತೆಗೆ ಸತ್ಯ ಇರಬೇಕು, ನಮ್ಮ ಜೊತೆಗೆ ಪ್ರಾಮಾಣಿಕತೆ ಇರಬೇಕು, ನಮ್ಮ ಜೊತೆಗೆ ನಿರಂತರವಾಗಿ ಧರ್ಮನಿಷ್ಠೆ ಇರಬೇಕು, ಅಧರ್ಮದಲ್ಲಿ ಗೆಲ್ಲುವ ಪ್ರಯತ್ನ ಮಾಡಬಾರದು, ಮತ್ತು ನಿರಂತರವಾಗಿ ನಾವು ಯಾರನ್ನು ನಂಬಿದ್ದೇವಲ್ಲ ಆ ದೇವರ ಜೊತೆಗೆ ಭಕ್ತಿ ಇರಬೇಕು. ಇದು ಅರ್ಜುನ ತೋರಿಸಿಕೊಟ್ಟ ಮಾರ್ಗ. ಬಹಳ ಜನ ಚೆನ್ನಾಗಿ ಓದ್ತಾರೆ, ಪಕ್ಕದ ಸ್ಟೂಡೆಂಟಿಗಿಂತ ಚೆನ್ನಾಗಿ ಓದ್ತಾರೆ, ಅವರಕ್ಕಿಂತ ಹೆಚ್ಚು ಪಾಠ ಚೆನ್ನಾಗಿ ಕೇಳಿರ್ತಾರೆ. ಬರೆಯುವಾಗ ಅವನು ಫಸ್ಟ್ ಬರ್ತಾನೆ, ಇವನು ಸೆಕೆಂಡ್ ಆಗ್ತಾನೆ. ಕಾರಣ ದಯವಿಟ್ಟು ಅವಲೋಕಿಸಿ. ನೀವು ಚೆನ್ನಾಗಿ ಕೇಳಿದ್ದೀರಿ, ಚೆನ್ನಾಗಿ ಓದಿದ್ದೀರಿ, ಬರೆಯುವ ಹೊತ್ತಿಗೆ ಏನೋ ಎಡವುತ್ತದಲ್ಲ, ಅದೇ ನಾನು ಹೇಳ್ತಾ ಇರೋದು. ಒಳಗಿರುವ ಅಪ್ರಾಮಾಣಿಕತೆ, ಒಳಗಿರುವ ಅಸತ್ಯ, ಒಳಗಿರುವ ಧರ್ಮನಿಷ್ಠೆ ಅಲ್ಲದ ಅಧರ್ಮ, ಒಳಗಿರುವ ದೈವಭಕ್ತಿಯ ಕೊರತೆ, ಇವೆಲ್ಲ ಇದ್ದರೆ ಅರ್ಜುನನಂತೆ ಆ ದಿನ ಯಾರಿಗೂ ಗೆಲ್ಲಲಾಗದ್ದನ್ನು ನಾನು ಗೆದ್ದೆ ಅನ್ನುವ ಒಂದು
ಆ ಅಳತೆಯ ಎತ್ತರದ ಆ ಸ್ಥಿತಿ ಅರ್ಜುನನಿಗೆ ಸಾಧ್ಯ ಆಯಿತಲ್ಲ, ಖಂಡಿತಕ್ಕೂ ನಿಮಗೆ ಸಾಧ್ಯ ಆಗತ್ತೆ. ಯಾವ ತಾಯಿ ಹೋಮ್ವರ್ಕ್ ಮಾಡ್ಕೊಂಡಿರಲ್ಲ ಅಂತ ಅಂದ್ಕೊಳ್ಳಿ. ಇವತ್ತು ನೀವು ಹೋಮ್ವರ್ಕ್ ಮಾಡಿರಲ್ಲ, ಅಮ್ಮಂಗೆ ಏನೇನೋ ಕಷ್ಟ ಆಗಿ ಅವಳಿಗೆ ಮಾಡಿಕೊಡೋಕ್ಕಾಗಲಿಲ್ಲ, ಪ್ರಾಮಾಣಿಕವಾಗಿ ಹೋಗಿ ಮನೆಯಲ್ಲಿ ತೊಂದರೆ ಆಯಿತು, ನನಗೆ ಹೋಮ್ವರ್ಕ್ ಮಾಡೋಕ್ಕಾಗಲಿಲ್ಲ ಸರ್ ಅಂತ ಎಷ್ಟು ಜನ ಬಂದು ಹೇಳ್ತೀರಿ? ಸತ್ಯವನ್ನೇ ಬಂದು ಹೇಳುವವರು ಒಂದು ಕ್ಷಣ ಹೊಡೆಸಿಕೊಳ್ಳಬಹುದು, ಒಂದು ಕ್ಷಣ ಏನು ಮನೆಯಲ್ಲಿ ಆಟ ಆಡ್ಕೊಂಡು ಪುರ್ಸೋತಾಗಲಿಲ್ಲ ಅಂತ್ಯ ಅನ್ನಬಹುದು. ಆದರೆ ನೀವು ಉಳಿತೀರಿ ನಮ್ಮ ಎದೆಯ ಒಳಗೆ. ನಾನು ಒಬ್ಬ ಪಾಠ ಮಾಡಿದ ಶಿಕ್ಷಕಿಯಾಗಿ ಹೇಳೋದು, ಸುಳ್ಳು ಹೇಳುವವನಿಗಿಂತ ಸತ್ಯ ಹೇಳುವವ ನಮ್ಮ ಒಳಗೆ ಉಳಿತಾನೆ. ನಮಗೆ ಅವನು ಹೆಚ್ಚು ಹತ್ತಿರವಾಗ್ತಾನೆ. ನಾವು ಅವನನ್ನು ಕರ್ಕೊಂಡು ಅವನಿಗೆ ಏನನ್ನಾದರೂ ಧಾರೆ ಎರೆಯೋಣ ಅನಿಸುತ್ತೆ. ಯಾಕೆ ಗೊತ್ತಾ? ಸತ್ಯಕಾಮ ಅಂತ ಒಬ್ಬ ಋಷಿಗಳು ಆಗಿ ಹೋದರು. ಆ ಸತ್ಯಕಾಮ ಒಂದು ದಿನ ತನ್ನ ಬಾಲ್ಯಾವಸ್ಥೆಯಲ್ಲಿ ಹೀಗೆ ಪಾಠ ಕೇಳಬೇಕು ಅಂತ ಗುರುಗಳ ಹತ್ರ ಬರ್ತಾನೆ. ಆ ಕಾಲಕ್ಕೆ ಗುರುಗಳು ಕೇಳ್ತಿದ್ದದ್ದು ನಿನ್ನ ಕುಲಗೋತ್ರ ಏನು ಹೇಳು ಅಂತ. ಈಗ ಕೇಳ್ತಾರಲ್ಲ ಕಾಸ್ಟ್, ಜೆಂಡರ್ ಅಂತ, ಹಾಗೆ ಆ ಕಾಲಕ್ಕೆ ನಿನ್ನ ಕುಲಗೋತ್ರ ಏನು ಅಂತ ಕೇಳ್ತಿದ್ದು. ಗುರುಗಳ ಮುಂದೆ ನಿಂತ ಶಿಷ್ಯ, ಪುಟ್ಟ ಬಾಲಕ, ನಿನ್ನ ಕುಲಗೋತ್ರ ಹೇಳು ಅಂದ. ಅವನಿಗೆ ಗೊತ್ತಿರಲಿಲ್ಲ. ನಮಗೆ ಹುಟ್ಟುತ್ತಲೇ ಯಾರಿಗೂ ನಮ್ಮ ಕುಲಗೋತ್ರ ಗೊತ್ತಿಲ್ಲ. ಆ ಬಳಿಕ ಹೇರಲಾಗ್ತದೆ ನೀನು ಇದೇ ಅಂತ. ಆ ಹುಡುಗನಿಗೆ ಹಾಗೆ ಗೊತ್ತಿಲ್ಲ. ಅವ ಮನೆಗೆ ಬಂದ. ಗುರುಗಳು ಹೇಳಿದರು ಕೇಳಿಕೊಂಡು ಬಾ ಅಂತ. ಅವ ಮನೆಗೆ ಬಂದ, ಅಮ್ಮನನ್ನು ಕೇಳಿದ, ಅಮ್ಮ ಗುರುಗಳು ನನ್ನ ಕುಲಗೋತ್ರ ಯಾವುದು ಅಂತ ಕೇಳಿದ್ದಾರೆ. ಅವಳು ಜಬಾಲ ಅಂತ ಅವಳ ತಾಯಿಯ ಹೆಸರು. ಜಬಾಲ ಹೇಳ್ತಾಳೆ, ಜಬಾಲಾಳ ಪ್ರಾಮಾಣಿಕತೆ ನೋಡಿ. ಅವಳು ಹೇಳ್ತಾಳೆ, ನಾನು ತುಂಬ ಮನೆಗಳಲ್ಲಿ ಕಸಮುಸುರೆ ಮಾಡಿದ್ದೇನೆ. ನೀನು ಯಾರಿಗೆ ಹುಟ್ಟಿದ್ದಿ ನನಗೆ ಗೊತ್ತಿಲ್ಲ, ಆದರೆ ನನಗೆ ಇಷ್ಟು ಗೊತ್ತು, ನೀನು ನನಗೇ ಹುಟ್ಟಿದ್ದಿ. ಆದ್ದರಿಂದ ನಿನ್ನ ಗೋತ್ರ ಜಾಬಾಲ ಗೋತ್ರ ಅಂತ. ಹುಡುಗ ಹಾಗೆ ಬಂದು ಮರುದಿವಸ ಗುರುಗಳ ಮುಂದೆ, ನನ್ನಮ್ಮ ಹೀಗೆ ಹೇಳಿದ್ದಾಳೆ, ನಾನು ಜಾಬಾಲ ಗೋತ್ರದವ, ನನಗೆ ಉಳಿದದ್ದು ಗೊತ್ತಿಲ್ಲ ಅಂತ ಹೇಳಿದ. ಗುರುಗಳು ಹೇಳಿದರು, ಪ್ರಾಮಾಣಿಕತೆ ಪ್ರಥಮ ಆದ್ಯತೆ ಮತ್ತು ಪ್ರಥಮ ಅರ್ಹತೆ ಒಬ್ಬ ವಿದ್ಯಾರ್ಥಿಗೆ. ನೀನು ಪ್ರಾಮಾಣಿಕನಾಗಿ, ನಿನ್ನ ಅಮ್ಮನೂ ಪ್ರಾಮಾಣಿಕಳಾಗಿ ಇರುವುದನ್ನು ಇದ್ದ ಹಾಗೆ ಹೇಳಿದ್ದೀರಾ, ಆದ್ದರಿಂದ ನೀನು ಪಾಠ ಕೇಳುವುದಕ್ಕೆ ಅರ್ಹ ಅಂತ. ಹಾಗೆ ಪಾಠ ಕೇಳಿ ಈ ಜಾಬಾಲ ಸತ್ಯಕಾಮ ಅನ್ನುವ ಹೆಸರಿನಿಂದ ಮುಂದೆ ಉಪನಿಷತ್ ಋಷಿಗಳ ಹಾಗೆ ಒಬ್ಬನಾಗ್ತಾನೆ. ಪ್ರಾಮಾಣಿಕತೆ ನಮ್ಮಲ್ಲಿ ಎಷ್ಟು ಜನರಿಗೆ, ನಾನು ನಿಮ್ಮನ್ನು ಎಲ್ಲರನ್ನು ಬಹಳ ಎದೆಮುಟ್ಟಿ ಕೇಳಿಕೊಳ್ಳಿ, ನನಗೆ ಹೇಳಬೇಕಾಗಿಲ್ಲ, ನೀವು ನಿಜವಾಗಿ ಮಾಡಿದ್ದನ್ನು ಮಾಡಿದ ಹಾಗೆ ಎಷ್ಟು ಜನ ಹೇಳ್ತೀರಿ? ತಪ್ಪು ಮಾಡಿದರೆ ತಪ್ಪು ಮಾಡಿದ್ದೇನೆ ಅನ್ನುವ ಸ್ಪಷ್ಟವಾದ ಅರಿಕೆ ನಿಮ್ಮಲ್ಲಿ ಎಷ್ಟು ಜನರಿಗಿದೆ ಅಂತ ನಿಮ್ಮ ಎದೆ ಮುಟ್ಟಿಕೊಂಡು ಹೇಳಿ. ನಮಗೆ ಯಾರಿಗೂ ಹೇಳೋದು ಬೇಡ. ನಾನು ಓದಿಲ್ಲ ಅಂತ ಇದ್ದರೆ, ನಾನು ಓದಿಲ್ಲ ಅಂತ ಎಷ್ಟು ಜನ ನಾವು ಪ್ರಾಮಾಣಿಕವಾಗಿ ಹೇಳ್ತೇವೆ? ನಾನು ತಪ್ಪು ಮಾಡಿದ್ದೇನೆ. ನಾವಿವಾಗ ಎಷ್ಟೋ ಸಾರಿ ಚಿಕ್ಕವರಿಂದ ದೊಡ್ಡವರಾಗಿ ಸಾಯುವವರೆಗೂ ಕೂಡ ಬದುಕು ಇರುವುದೇ ತಪ್ಪು ಮಾಡಿ ತಿದ್ದುಕೊಳ್ಳಲಿಕ್ಕೆ. ಗೊತ್ತೇ ಆಗಲ್ಲ, ತಪ್ಪಾಗಿ ಹೋಗುತ್ತೆ. ವಯಸ್ಸಿಗೂ ಕೂಡ ಅದಕ್ಕೆ ಏನು ಸಂಬಂಧ ಇಲ್ಲ. 90ರ ವಯಸ್ಸಿನಲ್ಲೂ ಎಡಹುವವರಿದ್ದಾರೆ. ಎಡಹುವುದು ಬದುಕಿನ ಅನಿವಾರ್ಯ ಅಂಗ. ಸಾಕ್ಷಾತ್ ವಿಶ್ವಾಮಿತ್ರ ತನ್ನ ತಪಸ್ಸಿನ ದಾರಿಯಲ್ಲಿ ರಾಜನಿದ್ದವನು ತಪಸ್ಸು ಮಾಡ್ತಾ ಮಾಡ್ತಾ ರಾಜರ್ಷಿ ಆಗ್ತಾನೆ. ರಾಜರ್ಷಿಯ ಹಂತದಿಂದ ಅವ ಮುಂದಿನ ಹಂತದ ಇನ್ನೊಂದು ಗ್ರೇಡ್ ಮಹರ್ಷಿ ಆಗ್ತಾನೆ. ಅದರ ನಂತರದ ಹಂತ ಅವನು ಬ್ರಹ್ಮರ್ಷಿ ಆಗಿಬಿಡಬೇಕು. ಅವನನ್ನು ಬ್ರಹ್ಮರ್ಷಿ ಅಂತ ವಸಿಷ್ಠರು ಘೋಷಿಸಬೇಕು. ಅಲ್ಲಿಗೆ ಅವನ ತಪಸ್ಸು ಮುಗೀತಿತ್ತು. ಅಂಥ ಹೊತ್ತಿನಲ್ಲಿ ಭಗವಂತ ಅವನ ಮುಂದೆ ಮೇನಕೆಯನ್ನು ಬಿಟ್ಟು ಎಡವುವಂತೆ ಮಾಡಿದ. ವಿಶ್ವಾಮಿತ್ರ ಎಡವಿದ. 16 ವರ್ಷಗಳು ಹಾಗೆ ಕಳೆದು ಹೋದವು. ಪಕ್ಕನೆ ಎಚ್ಚರ ಆಯಿತು. ಓಹ್, ನಾನು ನನ್ನ ಜೀವನದ ತಪಸ್ಸಿನ ಇಷ್ಟು ಅವಧಿಯನ್ನು ಹಾಳು ಮಾಡಿದೆ, ನಾನು ಮತ್ತೆ ತಪಸ್ಸು ಮಾಡ್ತೇನೆ ಅಂತ ಮೇನಕೆಯನ್ನು ಬಿಟ್ಟ. ಶಕುಂತಲೆ ಮತ್ತೊಬ್ಬರನ್ನೆಲ್ಲ ಮರೆತ ಸೀದಾ ತನ್ನ ಪಾಡಿಗೆ ತಾನು ತಪಸ್ಸಿಗೆ ಹೋಗಿ ತಪಸ್ವಿಯಾದ. ಎಂಥ ಹಂತದಲ್ಲಿ ಮನುಷ್ಯ ಎಡಹಬಹುದು? ಭಗವಂತನ ಇಚ್ಛೆ. ಯಾರನ್ನೂ ಪರೀಕ್ಷಿಸಬಹುದು. ನಾನು ಹೀಗೇ ಇದ್ದೇನೆ ಅಂತ ಎದೆ ತಟ್ಟಿ ಯಾರೂ ಹೇಳಲಿಕ್ಕಿಲ್ಲ. ಪ್ರತಿಯೊಬ್ಬ ತಪ್ಪು ಮಾಡಬಹುದು. ತಪ್ಪು ಮಾಡುವುದು ನಮ್ಮ ಕೈಯಲ್ಲಿಲ್ಲ.
ಋಗ್ವೇದ ಒಂದು ಮಾತು ಹೇಳುತ್ತೆ, ಯಾವ ಯಾಜ್ಞಿಕ ತನ್ನ ಯಜ್ಞದ ಸಾಧನೆಯಲ್ಲಿ ತಾನು ನಡೀತಾ ಎತ್ತರದ ಹಂತಕ್ಕೆ ಬಂದರೆ ಅವನ ಅಗ್ನಿ, ಮಿತ್ರ, ವರುಣ, ಅರ್ಯಮ ಹೀಗೆ ಒಬ್ಬೊಬ್ಬರೇ ಅವನಲ್ಲಿ ಜಾಗೃತರಾಗಿ ಕಟ್ಟಕಡೆಗೆ ಬ್ರಹ್ಮಣಸ್ಪತಿ ಅನ್ನುವ ಗಣಪತಿ ಎಚ್ಚರಾಗ್ತಾನೆ. ಅವ ವಾಗ್ದೇವತೆಗೂ ಅಧಿಪತಿ. ಅಂಥ ವಾಗ್ದೇವತೆಯ ಮಗ ಗಣಪತಿ ಅವನು ಆ ಬಳಿಕ ಮಾತನ್ನು ನುಡಿಸುವುದಕ್ಕೆ ಆರಂಭ ಮಾಡ್ತಾನೆ ಅಂತ ವೇದದ ಮಾತು. ನಮ್ಮ ಒಳಗೆ ಆಡುವ ಮಾತು ಅವನಿಗಿಚ್ಛೆ ಇಲ್ಲದಿದ್ದರೆ ತಪ್ಪಾಗಬಹುದು. ನಮ್ಮ ಒಳಗೆ ನುಡಿಯುವ ಮಾತು ಎಷ್ಟೋ ಸಾರಿ ನಾವು ಆಡಿಬಿಡ್ತೇವೆ, ಹೇಳಿಬಿಟ್ಟೆ ಮಾರೆ, ಇನ್ನು ಯಾವಾಗ ಮಾಡೋದು ಅದನ್ನು ನನಗೆ ಗೊತ್ತಿಲ್ಲ, ಬಂದು ಬಿಡ್ತು ಅಲ್ವಾ. ಅವನು ನುಡಿಸುವುದು ನಿನ್ನಿಂದ ಇದು ಕೆಲಸ ಆಗಬೇಕು ಅಂತ. ಇನ್ನು ಕೆಲವರು ನನ್ನ ಕೈಲಿ ಆಗೋದಿಲ್ಲಪ್ಪ ಅಂದಾಗ ನೀನು ಮಾಡಿಯೇ ಮಾಡ್ತೀನಿ ಅಂತ ಯಾರೋ ಫೋರ್ಸ್ ಮಾಡಿಸಿ ಅವನಿಂದ ಮಾತು ತಗೋತಾರೆ, ಅದು ಅವನ ಇಚ್ಛೆ. ಈ ಎಲ್ಲ ಎಚ್ಚರಗಳ ಜೊತೆಗೆ ಸೂಕ್ಷ್ಮ ನಡೆದರೆ ನೀವು ಗಮನಿಸಿ, ನೀವು ಅಪ್ರಾಮಾಣಿಕರಿದ್ದರೆ, ಸುಳ್ಳು ಹೇಳ್ತಿದ್ರೆ ಖಂಡಿತ ಪೆನಾಲ್ಟಿ ಅನುಭವಿಸ್ತೇವೆ ನಾವು. ನಮಗನ್ನಿಸ್ಬೋದು, ನಾನು ಅವನ ಹಾಗೆ ಓದಿದ್ದೇನೆ, ನಾನು ಕೂಡ ಅವನ ಹಾಗೆ, ಅವನ ಮಾಸ್ಟ್ರೇ ನನಗೂ ಪಾಠ ಮಾಡಿದ್ದು, ನಾನು ಕೂಡ ಅವನು ಓದಿದ ಟೆಕ್ಸ್ಟ್ ಬುಕ್ಕನ್ನೇ ಓದಿದ್ದು, ಅವನು 10 ಗಂಟೆ ಓದಿದರೆ ನಾನು 12 ತಾಸು ಓದಿದ್ದೇನೆ, ಅವನಿಗಿಂತ ನನ್ನ ಅಕ್ಷರ ಚೆನ್ನಾಗಿದೆ, ನಾನು ಯಾಕೆ ಕಡಿಮೆ? ಯೋಚನೆ ಮಾಡಿ. ಎಲ್ಲಿಯೋ ಪ್ರಾಮಾಣಿಕತೆ ಮತ್ತು ಸತ್ಯದ ಕೊರತೆ ಆಗಿದೆ. ಅಪ್ರಾಮಾಣಿಕತೆ ಮತ್ತು ಅಸತ್ಯ ಇವೆರಡು ಅಲ್ಲದೆ ಮೂರನೆಯ ಕಾರಣ ಇದ್ದರೆ ಭಗವದ್ ಅನುಗ್ರಹ ಅಂತ ಅಷ್ಟೇ ಭಾವಿಸಬೇಕು. ಅಲ್ಲದೆ ಹೋದರೆ ಧರ್ಮನಿಷ್ಠೆಯನ್ನು ಕಳ್ಕೊಂಡದ್ದು ಅಂತ ಅಂದಾಗಲೂ ಕೂಡ ಅದು ಭಗವಂತನ ನಿಷ್ಠೆಗೆ ಸಂಬಂಧಪಟ್ಟದ್ದು. ಇವಿಷ್ಟು ಅಲ್ಲದೆ ನಾವು ಸೋತರೆ ಆತ್ಮಾವಲೋಕನ ಒಂದೇ ದಾರಿ. ನಾನು ಒಂದು ಕಾಲಕ್ಕೆ ಕಾಲೇಜಿನಲ್ಲಿ ಲೆಕ್ಚರರ್ ಇದ್ದಾಗ ಪಾಠ ಮಾಡುವುದಕ್ಕೆ ನಿಂತ ತಕ್ಷಣ ವಿದ್ಯಾರ್ಥಿಗಳಿಗೆ, ಮೊದಲನೆಯ ವಿದ್ಯಾರ್ಥಿ ಪ್ರಥಮ ತರಗತಿ ನನ್ನದು, ನಾನು MA ಮುಗಿಸಿ ಅದೇ ನಾನು 23-24 ವಯದಲ್ಲಿ ಪಾಠಕ್ಕೆ ನಿಂತಾಗ ಆ ಹುಡುಗರಿನ್ನೂ 20 ಒಳಗಿನವರು, 18-19 ಆ ವಯೋಮಾನದವರು. ಆ ಹುಡುಗರಿಗೆ ನಾನು ಮೊದಲನೇದ್ದು ಕಂಡೀಷನ್ ಹೇಳಿದ್ದು, ನಿಮಗೆ ನಾನು ಬೋರ್ಡ್ ಕಡೆಗೆ ತಿರುಗಿ ಏನಾದರೂ ಬರೆಯುವಾಗ ರಾಕೆಟ್ ಬೀಸಬಹುದು ಅಂತ ಅನ್ನಿಸಲಿಕ್ಕೆ ಸಾಕು. ಒಂದು ಕಾಗದದಲ್ಲಿ ರಾಕೆಟ್ ಮಾಡಿ ನೀವು ಬೀಸ್ತೀರಲ್ವ, ಅದು ಸಾಮಾನ್ಯ ಒಂದು ಚಟ ಚಿಕ್ಕ ಮಕ್ಕಳಿಂದ. ನಾನು ಹೇಳಿದೆ ನಮ್ಮ ಹುಡುಗರಿಗೆ, ನಿಮಗೆ ಯಾರಿಗಾದರೂ ರಾಕೆಟ್ ನನ್ನ ಮೇಲೆ ಬೀಳಬೇಕು ಅಂತ ಆಸೆ ಆಗಬಹುದು, ನನ್ನ ಅಭ್ಯಂತರವಿಲ್ಲ, ನೀವು ರಾಕೆಟ್ ಬಿಡಬಹುದು. ಆದರೆ ನಾನು ಈಚೆ ತಿರುಗಿ ಆ ರಾಕೆಟ್ ಬಿಟ್ಟದ್ದು ಯಾರು ಅಂತ ಕೇಳುವಾಗ ನಾನು ಬಿಟ್ಟದ್ದು ಅಂತ ಹೇಳುವ ತಾಕತ್ತಿದ್ದವರು ಮಾತ್ರ ಬಿಡಿ ಎಂದಿದ್ದೆ. ಯಾಕಂದಿದ್ದೆ? ನಾವು ತಪ್ಪು ಮಾಡಲಿ ಒಳ್ಳೇದು ಮಾಡಲಿ ನಾನು ಮಾಡಿದೆ ಅನ್ನುವ ಸಂಪೂರ್ಣ ಕನ್ವಿಕ್ಷನ್, ಸರೆಂಡರ್ ಬೇಕು. ಅದಿಲ್ಲದೇ ಇದ್ದರೆ ಅರ್ಜುನನಾಗಲಿಕ್ಕೆ ಸಾಧ್ಯ ಇಲ್ಲ. ಏಕಲವ್ಯನ ದುರಂತವನ್ನು ಅನುಭವಿಸಬೇಕು. ಯಾಕೆ? ಏಕಲವ್ಯ ಏನು ತಪ್ಪು ಮಾಡಿದ್ದಾನೆ? ಮಹಾಭಾರತವನ್ನು ಓದಿದರೆ ನಮಗೆ ಗೊತ್ತಾಗುತ್ತೆ. ಬಹಳ ಜನ ಎಡಪಂಥೀಯರಿಗೆ ಏಕಲವ್ಯ ಒಬ್ಬ ನಮ್ಮ ಪರಂಪರೆ ಮಾಡಿದ ಮೋಸದ ಮಾದರಿ. ಆದರೆ ನಿಜವಾಗಿ ಏಕಲವ್ಯನ ದೋಷ ಏನು? ಅವನು ವಾಸ್ತವಿಕ ಶಬ್ದವೇದಿ ವಿದ್ಯೆಯನ್ನು ದ್ರೋಣಾಚಾರ್ಯರಿಂದ ಅರ್ಜುನ ಕಲಿತಿದ್ದ. ಅರ್ಜುನನಿಗೆ ಒಂದು ಮಾತು ಕೊಟ್ಟಿದ್ದರು ಗುರು ದ್ರೋಣಾಚಾರ್ಯರು, ಗಮನ ಇಡಿ. ಅರ್ಜುನನಿಗೆ ಮಾತು ಕೊಟ್ಟ ದ್ರೋಣಾಚಾರ್ಯರಿಗೆ ಸಾಕ್ಷಾತ್ ಪ್ರತಿಭಾಶಾಲಿಯಾದ ಒಬ್ಬ ಮಗ ಇದ್ದ, ಅಶ್ವತ್ಥಾಮ. ಅಶ್ವತ್ಥಾಮನಿಗೆ ಕಲಿಸಲಿಲ್ಲ ಅವರು ಏನು ಹೇಳಿದರು? ಲೋಕದ ಪ್ರಥಮ ವೀರನನ್ನಾಗಿ ನಿನ್ನನ್ನು ಮಾಡ್ತೇನೆ ಬಿಲ್ವಿದ್ಯೆಯಲ್ಲಿ ಅಂತ ದ್ರೋಣಾಚಾರ್ಯರು ಅರ್ಜುನನಿಗೆ ಕೊಟ್ಟ ಮಾತು. ಲೋಕದ ಪ್ರಥಮ ಬಿಲ್ವಿದ್ಯೆಯವನನ್ನಾಗಿ ನಿನ್ನನ್ನು ಮಾಡ್ತೇನೆ ಅಂತ. ಇತ್ತ ಏಕಲವ್ಯನಿಗೆ ದ್ರೋಣಾಚಾರ್ಯರ ವಿದ್ಯೆಯಿಂದ ಪ್ರಭಾವಿತನಾಗಿ ಅವರಂತೆ ಆಗಬೇಕು ಅನ್ನುವ ಹಂಬಲ ಬಂದು ಅವನು ಪ್ರಯತ್ನ ಪಟ್ಟ. ಅವನು ಹೇಗೆ ಪ್ರಯತ್ನ ಪಟ್ಟದ್ದು? ಅವನು ತಾನೇ ದ್ರೋಣಾಚಾರ್ಯರನ್ನು ಮೂರ್ತಿ ಮಾಡಿ, ಆ ಮೂರ್ತಿಯಲ್ಲಿ ದ್ರೋಣಾಚಾರ್ಯರನ್ನು ತಾನೇ ಆವಾಹಿಸಿ, ನಿತ್ಯ ಆ ಮೂರ್ತಿಯಲ್ಲಿಯೇ ಆ ದ್ರೋಣಾಚಾರ್ಯರನ್ನು ಜೀವಂತ ಅನುಭವಿಸಿ, ತಾನು ಅವರಿಗೆ ತನ್ನನ್ನು ಸಮರ್ಪಿಸಿಕೊಂಡು ಅವನು ಆ ಬಿಲ್ವಿದ್ಯೆಯನ್ನು
ಕಲಿತ ಮಾತ್ರ ಅಲ್ಲ, ದ್ರೋಣಾಚಾರ್ಯರು ಎಷ್ಟು ಪ್ರಭಾವಶಾಲಿ ಆ ಮಟ್ಟಕ್ಕೆ ಇವನೂ ಕೂಡ ಅತ್ಯಂತ ಪ್ರಭಾವಶಾಲಿ ಬಿಲ್ವಿದ್ಯೆಗಾರ ಆಗ್ತಾ ಇರುವ ಹಂತದಲ್ಲಿದ್ದ. ಅವನಿಗೆಲ್ಲವೂ ಸಾಧ್ಯವಾಗಿತ್ತು. ಯಾಕೆ? ಆ ಪರಿ ಸಮರ್ಪಣೆ ಇತ್ತು. ಏಕಲವ್ಯನಲ್ಲಿ ದೋಷವಿರಲಿಲ್ಲ, ಏಕಲವ್ಯನಲ್ಲಿ ಗುರುಭಕ್ತಿ ಇತ್ತು, ಏಕಲವ್ಯನಲ್ಲಿ ತಾದಾತ್ಮ್ಯವಿತ್ತು, ಏಕಲವ್ಯನಲ್ಲಿ ನಿಷ್ಠೆ ಇತ್ತು, ಏಕಲವ್ಯನಲ್ಲಿ ಸಂಪೂರ್ಣ ಶರಣಾಗತತ್ವ ಇತ್ತು. ಏಕಲವ್ಯ ಅದೆಲ್ಲವನ್ನು ಎರಕ ಮಾಡಿ ತಾನು ವಿದ್ಯೆ ಕಲಿತು ಅಪ್ರತಿಮ ಬಿಲ್ಗಾರ ಆದ. ಆದರೆ ಒಂದು ದಿನ ಅರ್ಜುನ ಮತ್ತು ದ್ರೋಣರ ಸಮ್ಮುಖದಲ್ಲಿ ಒಂದು ನಾಯಿಯ ಬಾಯಿಗೆ ಎಲ್ಲೋ ಶಬ್ದ ಕೇಳಿದ್ದಕ್ಕೆ ಬಿಟ್ಟ ಬಾಣ ಬಂದು ಬಿಟ್ಟ ಬಾಣದ ಮೊನೆ ಆ ನಾಯಿಯ ಬಾಯಿಯನ್ನು ನಟ್ಟಾಗ ಇವನು ಯಾವನು ನನಗಿಂತ ಅಪ್ರತಿಮ ಬಿಲ್ಗಾರ ಅಂತ ಅರ್ಜುನನಿಗೆ ಪ್ರಶ್ನೆ ಬಂತು. ಶಬ್ದವೇದಿ, ಶಬ್ದವನ್ನು ಅನುಸರಿಸಿ ಕಿವಿಯಲ್ಲಿ ಕೇಳಿ ಹೊಡೆಯೋ ವಿದ್ಯೆ, ಕಂಡಲ್ಲ. ಕಣ್ಣಿಗೆ ಕಂಡು ಅಲ್ಲಿದೆ ಅದಕ್ಕೆ ಹೊಡಿತೇನೆ ಅಲ್ಲ, ಕಿವಿಯಲ್ಲಿ ಶಬ್ದ ಕೇಳೋದು, ಅದು ಶಬ್ದ ಬಂದ ಕಡೆಗೆ ಬಾಣ ಬಿಡೋದು. ಅದನ್ನು ಸಾಧ್ಯ ಮಾಡಿಸಿದ್ದ ಏಕಲವ್ಯ. ಸಾಕ್ಷಾತ್ ಗುರುಗಳನ್ನು ತನ್ನ ಮುಂದೆ ಮಣ್ಣಿನ ಆಕಾರದಲ್ಲಿ ತಾನೇ ಸ್ಥಾಪಿಸಿಕೊಂಡು ಕಲಿತದ್ದು. ಆಗ ದ್ರೋಣಾಚಾರ್ಯರು ಬಹಳ ವಿಶೇಷವಾಗಿದ್ದಾನೆ ಇವನು ಅಂತ ನೋಡಿದಾಗ ಅದು ಏಕಲವ್ಯ. ಆ ಏಕಲವ್ಯನನ್ನು ನಿನಗೆ ಯಾರು ಗುರು, ಯಾರು ಕಲಿಸಿದ್ರು ಅಂತ ಕೇಳಲಾಗಿ, ನೀವೇ ಗುರು, ನಾನು ನಿಮ್ಮನ್ನೇ ಭಾವಿಸಿ ಪೂಜಿಸಿ ಇಲ್ಲಿ ಸ್ಥಾಪಿಸಿಕೊಂಡು ಕಲಿತಿದ್ದೇನೆ ಅಂತ ಏಕಲವ್ಯ ಹೇಳಿದಾಗ ಗುರುಗಳು ಹೇಳಿದರು, ನನಗೆ ನಿನ್ನ ಗುರುದಕ್ಷಿಣೆ ಏನು ಕೊಡಲಿ ಅಂತ ಕೇಳ್ತಾನೆ. ಗುರುದಕ್ಷಿಣೆ ಕೊಡಲೇಬೇಕು, ಅದು ಕೂಡ ಒಂದು ಕಾಲದಿಂದ ಬಂದ ಬಹಳ ಒಳ್ಳೆಯ ಪರಂಪರೆ. ಪ್ರತಿ ಗುರುವಿಗೆ ಹೋಗುವಾಗ ಗುರುದಕ್ಷಿಣೆ ಕೊಡದೆ ಹೋದರೆ ಅಷ್ಟೋ ವಿದ್ಯೆಯ ಫಲ ಇಲ್ಲ ಅಂತ ಆ ಕಾಲಕ್ಕೆ ಇದ್ದಂತಹ ಸಂಪ್ರದಾಯ. ಏನನ್ನಾದರೂ ಕೊಟ್ಟು ಹೋಗ್ತಿದ್ರು ಅವರು. ಏನು ಕೊಡಲಿಕ್ಕಿಲ್ಲದವನು ಹೀಗೆ. ಆ ಗುರುವಿಗೆ ಶಿಷ್ಯ ಕೇಳ್ತಾನೆ, ನಾನೇನು ಕೊಡಲಿ? ಗುರುಗಳು ಹೇಳಿದರು, ನನಗೆ ನಿನ್ನ ಹೆಬ್ಬೆರಳು ಕೊಡು. ಇಮಿಡಿಯೇಟ್ ಇಂಟರ್ಪ್ರಿಟೇಷನ್ಸ್ ಏನಾಯಿತು? ಅವರು ಹೆಬ್ಬೆರಳು ಕೇಳಿದ್ರಿಂದ ಅವನ ಬಿಲ್ವಿದ್ಯೆ ಕಡಿಮೆ ಆಯಿತು. ಅವನಿಗೆ ಆ ಮೊದಲಿನ ಚಾಕಚಕ್ಯತೆ, ಮೊದಲಿನ ಶಾರ್ಪ್ನೆಸ್, ಮೊದಲಿನ ಪ್ರಾವೀಣ್ಯ ಯಾವುದೂ ಉಳಿಲಿಲ್ಲ. ಅವನು ಅರ್ಜುನನಿಗಿಂತ ಕಡಿಮೆ ಆಗಬೇಕು ಅಂತಲೇ ಇವರು ಬೆರಳು ಕೇಳಿದ್ದು. ಅರ್ಜುನನಿಗಿಂತ ಕಡಿಮೆ ಆಗಬೇಕು ಅಂತ ಬೆರಳು ಕೇಳಿದ್ದಲ್ಲ. ಗುರುವಾಕ್ ಸುಳ್ಳಾಗಲಿಕ್ಕೆ ಸಾಧ್ಯವಿಲ್ಲ. ಗುರುವಾಕ್ ಏನಿತ್ತು? ಲೋಕದ ಅಪ್ರತಿಮ ಬಿಲ್ಗಾರನನ್ನಾಗಿ ನಾನು ನಿನ್ನನ್ನು ಮಾಡ್ತೇನೆ ಅಂತ ಗುರುವಾಕ್. ಹಾಗಾದರೆ ಇವನು ಆಗಿದ್ದಲ್ಲ, ಇವನು ನೀವು ಹೇಳದೆ ಆದನಲ್ಲ. ಗುರುವಿನ ಅನುಗ್ರಹ ಇಲ್ಲದೆ ನಾವೇ ಏನನ್ನೋ ಭಾವಿಸಿಕೊಂಡು ಹೋಗುವ ಹಾಗಿಲ್ಲ. ಇದು ಈ ಭಾರತೀಯ ಪರಂಪರೆ ಹೇಳುವ ಬಹಳ ಕಠೋರ ಸತ್ಯ. ಒಪ್ಪಿಕೊಳ್ಳುವವರಿಗಷ್ಟೇ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ. ನೀನೇ ನೀನಾಗಿ ಆ ಗುರುವನ್ನು ಮೀರಿಸುವ, ಅದಕ್ಕಿಂತ ದೊಡ್ಡವನಾಗ್ತೇನೆ ಅಂತ ಹೋಗಲಿಕ್ಕಿಲ್ಲ. ಅದನ್ನೇ ಇವತ್ತು ಇಲ್ಲಿ ಪ್ರಥಮದಲ್ಲಿ ಒಂದು ಮಂತ್ರ ಅಥವಾ ಭಜನೆಯಾಗಿ ಹಾಡಿದ್ರಲ್ಲ, ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಗುತಿ. ಗುರುವಾಕ್ ಸುಳ್ಳಾಗಲಿಕ್ಕಿಲ್ಲ, ಒಂದನೆಯದ್ದು. ಎರಡನೆಯದ್ದು, ಗುರು ತಾನಾಗಿ ಆಶೀರ್ವದಿಸಿಲ್ಲ. ಗುರು ತಾನಾಗಿ ಆಶೀರ್ವದಿಸದೆ ಯಾವ ಶಿಷ್ಯ ಕೂಡ ಟೇಕನ್ ಫಾರ್ ಗ್ರಾಂಟೆಡ್ ಮಾಡುವ ಹಾಗಿಲ್ಲ ಯಾರನ್ನು. ನಮ್ಮ ಅಪ್ಪ ಅಮ್ಮನನ್ನೇ ನಾವು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿ, ನಮ್ಮ ಅಪ್ಪ ಹೋಟೆಲ್ ಉದ್ಯಮಿ ಅಂದ್ಕೊಳ್ಳಿ, ನಾಳೆ ಗಲ್ಲಾದ ಮೇಲೆ ಹೋಗಿ ಕುತ್ಕೊಳ್ಳಿ ನೀವು, ಅಪ್ಪ ಹೇಳದೆ, ಅಪ್ಪ ಕೇಳ್ತಾನ? ನಾನೇನು ಬದುಕಿದ್ದೀನಿ, ನಾನು ನಿನಗಿನ್ನೂ ಬಿಟ್ಟು ಕೊಟ್ಟಿಲ್ಲ, ನೀನು ಹೇಗೆ ಕುತ್ಕೊಂಡು ಅಂತ ಕೇಳ್ತಾನೆ ಅಪ್ಪ. ಅರೆ ನಾನು ಸಕ್ಸೆಸರ್, ನಿನ್ನ ಮಗ ಅಲ್ವಾ, ನಾನು ಹೇಳುವವರೆಗೆ ನೀನು ಸಕ್ಸೆಸರ್ ಅಲ್ಲ ಅಪ್ಪ ಹೇಳ್ತಾನೆ. ಯಾವುದೇ ಒಬ್ಬ ದೊಡ್ಡ ಸ್ಥಾನದಲ್ಲಿದ್ದವನ ಉತ್ತರಾಧಿಕಾರಿ ಅಂತ ನಾವು ಹೋಗಿ ಹೇಳುವ ಹಾಗಿಲ್ಲ. ಉತ್ತರಾಧಿಕಾರಿ ನೀನು ಅಂತ ಅವನು ಹೇಳಬಹುದು. ಗುರು ಹೇಳಿಲ್ಲ, ಇವನು ತಾನೇ ಆಗುವ ಪ್ರಯತ್ನ ಪಟ್ಟ. ಗುರುವಿನ ಅನುಗ್ರಹ ಇಲ್ಲದೆ ಇಲ್ಲಿ ಏನೂ ಆಗೋದಿಲ್ಲ ಅನ್ನುವುದಕ್ಕಾಗಿ ಏಕಲವ್ಯನ ಮಾದರಿ. ಹಾಗಾಗಿ ನಾವು ಶಿಷ್ಯರ ಹಂತದಲ್ಲಿರುವವರೆಲ್ಲ ಆ ಗುರು ಅನ್ನುವ ಮಹತ್ತರವಾದ ಶಕ್ತಿ ಇದೆಯಲ್ಲ, ಅದಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ಳುವುದಷ್ಟೇ ನಮ್ಮ ಕೆಲಸ. ಗುರು ನಿರ್ಣಯ ಮಾಡಬೇಕು, ಇವನು ದೊಡ್ಡವನಾಗಬೇಕು, ಇವನು ದೊಡ್ಡವನಾಗುವುದಿಲ್ಲ.
ದುರದೃಷ್ಟವಶಾತ್ ಆ ಕಾಲಕ್ಕೆ ಅಂಥ ಗುರುಗಳು ಇದ್ದರು, ಅಂಥ ಶಿಷ್ಯರೂ ಇದ್ದರು. ಇವತ್ತು ಬಹಳ ದುಃಖದಿಂದ ಹೇಳಬೇಕಾದದ್ದು, ಗುರುಗಳಿಗೆ ಶಿಷ್ಯರು ಗೌರವ ಕೊಡೋದಿಲ್ಲ. ಶಿಷ್ಯರಿಗೆ ಗುರುಗಳು ಕೂಡ ಅಂಥದ್ದೊಂದು ಪ್ರೀತಿಯ ಪ್ರೇಮದ ಧಾರೆ ಎರೆದು ಜೀವ ಕೊಡುವ ಮಟ್ಟಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ ಭಾವಿಸೋದಿಲ್ಲ. ಅದಕ್ಕೆ ಎರಡು ಮ್ಯೂಚುವಲ್. ಗುರುವೂ ಹಾಳಾಗಿದ್ದಾನೆ, ಶಿಷ್ಯನೂ ಹಾಳಾಗಿದ್ದಾನೆ. ಶಿಕ್ಷಕರಲ್ಲೂ ದೋಷಗಳಾಗಿವೆ. ಗುರುವಿನ ಭಾವದಲ್ಲಿ ನಿಂತುಕೊಂಡು ನೋಡಬೇಕಾದ ಶಿಕ್ಷಕನಲ್ಲಿ ದೋಷವಿದ್ದಾಗ ಸಹಜವಾಗಿ ವಿದ್ಯಾರ್ಥಿಗಳಲ್ಲಿ ದೋಷವಾಗಿದೆ. ಎಲ್ಲಕ್ಕೂ ಮೂಲ ಕಾರಣವಾಗಿ ಅಪ್ಪ ಅಮ್ಮ ಪೂರ್ತಿ ನಿಜ ಜವಾಬ್ದಾರಿಯನ್ನು ಮರೆತಿದ್ದೇವೆ. ನಾವು ನಿಜವಾಗಿ ಅಪ್ಪ ಅಮ್ಮ ಹೇಗಿರಬೇಕೋ ಹಾಗಿಲ್ಲ. ಎಲ್ಲದರ ಒಟ್ಟು ಕಾಂಬಿನೇಷನ್. ಹಾಗಾದರೆ ನೀವೆಲ್ಲ ಹಾಳಾಗಿದ್ದೀರಿ, ನಮ್ಮ ಶಿಕ್ಷಕರು ಸರಿ ಇಲ್ಲ, ಶಾಲೆ ಸರಿ ಇಲ್ಲ, ಅಪ್ಪ ಅಮ್ಮ ಸರಿ ಇಲ್ಲ ಅಂತ ಹೇಳಕ್ಕ ನಾನು ಬಂದಿದ್ದು? ಅಥವಾ ಅದಾ ತೀರ್ಮಾನ? ನಾನು ನಿಮಗೆ ಹೇಳಬಹುದಾದಿಷ್ಟೇ, ಬದುಕಿನಲ್ಲಿ ಅನೇಕ ವ್ಯತ್ಯಾಸಗಳು ಕಾಲದಿಂದ ಕಾಲಕ್ಕೆ ಆಗ್ತವೆ. ಒಂದೇ ಥರ ಯಾವ ಕಾಲವೂ ಇಲ್ಲ. ಆ ಕಾಲಕ್ಕೆ ಕಾಲ ಕೆಟ್ಟಿತು ಅಂತ ಪುರಂದರದಾಸರು ಹಾಡಿದ್ದಾರೆ. ಈ ಕಾಲಕ್ಕೆ ನಾವು ಹೇಳ್ತೇವೆ ಕಾಲ ಕೆಟ್ಟಿತು ಅಂತ. ಕಾಲ ಎಲ್ಲ ಕಾಲಕ್ಕೂ ಒಂದೇ ಥರ. ನಮ್ಮ ಭಾವನೆಗೆ ಅನುಗುಣವಾಗಿ ಇಲ್ಲದಾಗ ನಾವು ಅದು ಕೆಟ್ಟಿತು ಅನ್ನೋದು. ನಿಮಗೆ ನಾನು ಖಂಡಿತ ನಿರಾಶಾವಾದಿ ಅಲ್ಲ, ಅಥವಾ ನಾನು ಎಲ್ಲ ದೋಷ ಇದೆ ಅಂತ ಹೇಳಲಿಕ್ಕೂ ಬಂದವಳಲ್ಲ. ಜಗತ್ತಿನ ಎಲ್ಲ ದೋಷಗಳು ನಾಳೆಯ ಒಳಿತಿಗಾಗಿ ಇವೆ ಅಂತ ನಂಬಿದವಳು ನಾನು. ಹಾಗಾಗಿ ನಿಮಗೆ ನಮ್ಮಕ್ಕಿಂತ ಹೆಚ್ಚು ಚಾಲೆಂಜಸ್ ಇದೆ. ನೀವಿನ್ನೂ ದೈಹಿಕವಾಗಿ ಅಷ್ಟೆಲ್ಲ ಕೆಟ್ಟಿಲ್ಲ. ಅನೇಕರು ಆಟ ಆಡದೆ, ಮೈ ಇಷ್ಟಿಷ್ಟು ದಪ್ಪ ಆಗಿ, ನಡಿಲಿಕ್ಕಾಗದೆ, ರೋಗದಿಂದ ಈಗಲೇ ಸಣ್ಣ ಸಣ್ಣ ವಯಸ್ಸಿನಲ್ಲಿ ತುಂಬ ಅನಾರೋಗ್ಯಕ್ಕೆ ಒಳಗಾದ ಹುಡುಗರಿದ್ದಾರೆ. ನಾಳಿನ ಯಾವುದೋ ಒಂದು ಒಳಿತಿಗಾಗಿ ನಿಮಗೆ ಎಲ್ಲರಿಗೂ ಒಂದು ಎಚ್ಚರಿಕೆಯ ಗಂಟೆಯ ಹಾಗೆ ಈ ಕಾಲಮಾನದಲ್ಲಿ ನಾವು ಮತ್ತೆ ಮತ್ತೆ ಯೋಚಿಸುವ ಹಾಗೆ ಬದಲಾವಣೆಗಳು ಮೈ ಮೇಲೆ ಬಂದು ದಾಳಿ ಮಾಡ್ತಿವೆ. ದಯವಿಟ್ಟು ಇಂಥ ದಾಳಿಗಳನ್ನು ಪಾಸಿಟಿವ್ ಮಾಡಬೇಕಾದ ಕೆಲಸ ನಮ್ಮಲ್ಲಿದೆ. ಹಾಗಾಗಿ ನನ್ನ ಪ್ರಾರ್ಥನೆ ಇಷ್ಟೇ. ಪ್ರಹ್ಲಾದ ನಿಮಗೆ ಗೊತ್ತು, ಪುಟ್ಟ ಹುಡುಗ, 5 ವರ್ಷದ ಬಾಲಕ. ಷಂಡ ಮತ್ತು ಅಮರ್ಕ ಅಂತ ಇಬ್ಬರು ಅವನಿಗೆ ಶಾಲಾ ಶಿಕ್ಷಕರು. ಇಬ್ಬರು ಕೂಡ ಶುಕ್ರಾಚಾರ್ಯರ ಮಕ್ಕಳು. ಆ ಷಂಡ ಅಮರ್ಕ ಹೇಳಿಕೊಟ್ಟ ಪಾಠಕ್ಕೆ ತದ್ವಿರುದ್ಧವಾದ ಪಾಠವನ್ನು ಪ್ರಹ್ಲಾದ ತನ್ನ ಎಲ್ಲ ಸಹಪಾಠಿಗಳಿಗೆ ಹೇಳಿದ. ಪರಿಣಾಮ ಏನಾಯಿತು? ಷಂಡ ಅಮರ್ಕರು ಹೇಳಿದ ಪಾಠ ಸುಳ್ಳಾಗಿ ಆ ಪ್ರಹ್ಲಾದ ಹೇಳಿದ ಪಾಠ ಇಡೀ ಶಾಲೆಯ ಅಷ್ಟು ಮಕ್ಕಳು ಕಲಿತರು. ಅಷ್ಟು ಮಕ್ಕಳು ಪ್ರಹ್ಲಾದ ಹೇಳುವ ಪಾಠವನ್ನು ಕಲಿತದ್ರಿಂದ ಷಂಡ ಅಮರ್ಕರಿಗೆ ಗಾಬರಿ ಆಯಿತು, ನಾವು ಹೇಳ್ಕೊಡೋದು ಪಾಠ ನಿಮಗೆ ಎಲ್ಲಿಂದ ಬಂತು ಅಂತ. ಅರ್ಥ ಏನು? ಗುರುಗಳನ್ನು ಮೀರಿ ಭಗವಂತನ ಅನುಗ್ರಹ ಇದ್ದರೆ ಒಬ್ಬ ಪುಟ್ಟ ಬಾಲಕ ಇಡೀ ಶಾಲೆಯನ್ನು ಬದಲಾಯಿಸಬಹುದು. ನಿಮ್ಮ ಒಳಗೆ, ಎಲ್ಲರ ಒಳಗೆ ಒಂದೊಂದು ಅಂತಃಸತ್ವ ಇದೆ. ನಾಳೆಯನ್ನು ಬೆಳಗಬಹುದಾದ ಅತೀ ಪ್ರತಿಭಾನ್ವಿತವಾದ ಸಾಮರ್ಥ್ಯ ನಿಮ್ಮಲ್ಲಿದೆ. ಯಾವುದೋ ಒಂದು ವ್ಯವಸ್ಥೆಯ ಒಳಗೆ ನೀವು ಅದನ್ನು ಮುಚ್ಚಿಟ್ಟಿದ್ದೀರಿ. ನಿಮ್ಮ ಒಳಗೆ ನಾಳೆ ನಾನು ಎಂಜಿನಿಯರ್ ಆಗೋದಿಲ್ಲ, ನಾನು ಟೀಚರ್ ಆಗ್ತೀನಿ, ನಾನು ಯಾವತ್ತೂ ಕೂಡ ಡಾಕ್ಟರ್ ಆಗಲ್ಲ, ಏನೇನೋ ಕನಸುಗಳಿದೆ ಅಂತ ಇಟ್ಕೊಳ್ಳಿ. ನಿಮ್ಮ ಅಪ್ಪ ಅಮ್ಮ ಹೇಳ್ತಾರೆ ಟೀಚರೇ ಆಗಬೇಕು, ಲಾಯರೇ ಆಗಬೇಕು, ಡಾಕ್ಟ್ರೇ ಆಗಬೇಕು, ನೀನು ಎಂಜಿನಿಯರೇ ಆಗಬೇಕು. ದಯವಿಟ್ಟು ಅದನ್ನು ವಿರೋಧಿಸಿ. ದಯವಿಟ್ಟು ಯಾಕೆ ವಿರೋಧಿಸಿ ಅಂದರೆ, ನಿಮಗೆ ಅಂತತಃ ಆಸೆ ಇಲ್ಲದಿದ್ದರೆ ಖಂಡಿತ ಆಗಬೇಡಿ. ಅದು ನಮ್ಮ ಮೇಲೆ ನಾವೇ ಮಾಡಿಕೊಳ್ಳುವ ದೌರ್ಜನ್ಯ. ನಮ್ಮ ಒಳಗೊಂದು ಪ್ರತಿಭಾನ್ವಿತ, ಇವತ್ತು ನೋಡಿ ಯಾರೋ ಒಂದು ಮಗು ತುಂಬ ಚೆನ್ನಾಗಿ ಚಿತ್ರ ಬಿಡಿಸ್ತಾ ಇದೆ. ಆ ಮಗುವಿಗೆ ನಾಳೆ ಚಿತ್ರಕಲಾವಿದ ಆಗಬೇಕು ಅಂತ ಆಸೆ ಇರುತ್ತೆ. ಅಪ್ಪ ಅಮ್ಮ ಏನಂತಾರೆ, ಚಿತ್ರ ಎಲ್ಲ ಆಮೇಲೆ ಮನೇಲಿ ಮಾಡು, ಎಂಜಿನಿಯರ್ ಆಗು. ದಯವಿಟ್ಟು ಹಾಳು ಮಾಡಬೇಡಿ. ಒಂದು ಮಗು ತುಂಬ ಚೆನ್ನಾಗಿ ಸಂಗೀತ ಹಾಡ್ತಿರುತ್ತೆ. ಅದರ ಹಾಡುಗಾರಿಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದಕ್ಕೆ 24 ತಾಸು ಸಂಗೀತ ಅಭ್ಯಾಸ ಮಾಡಿಸಿ. ಆ ಮಗುವಿಗೆ ಸಂಗೀತದಿಂದ ಏನು ಬರುತ್ತೆ? ಮೊದಲು ಓದು, ಎಂಜಿನಿಯರ್ ಆಗು, ಡಾಕ್ಟರ್ ಆಗು. ದಯವಿಟ್ಟು ತಂದೆ ತಾಯಿಗಳಿಗೆ ನನ್ನ ಪ್ರಾರ್ಥನೆ, ಹಾಗೆ ಹೇಳಬೇಡಿ.
ಪ್ರತಿ ಮಗುವಿನ ಒಳಗೆ ಬೆಳೆಯುವ ಒಂದು ಬಹಳ ವಿಶೇಷವಾದ ಸಾಮರ್ಥ್ಯ ಇದೆ. ಅದು ನಾವು ತಿಳಿದದ್ದಾಗಲಿಕ್ಕೆ ಬಂದದ್ದಲ್ಲ. ಅದು ಬಹಳ ವಿಶೇಷವಾದ ತನ್ನಷ್ಟಕ್ಕೆ ಅರಳುವ ಹೂವು. ಅದು ಅರಳಲಿಕ್ಕೆ ಬಿಡಿ. ಆ ಅರಳಿಸುವ ಕೆಲಸಕ್ಕೆ ಪೋಷಕಾಂಶ ಕೊಡುವವರೇ ಶಿಕ್ಷಕರು. ಅದನ್ನು ಅವರು ಕೂಡ ಸಾಧ್ಯವಾದಷ್ಟು ಮಾಡ್ತಾರೆ. ಆದರೆ ನನಗೆ ಗೊತ್ತು, ಇವತ್ತಿನ ಶಿಕ್ಷಕರಿಗೆಲ್ಲ ಟಾರ್ಗೆಟ್ ಇದೆ, ಇಷ್ಟು ರಿಸಲ್ಟ್ ತೆಗೆಸ್ಕೊಡಬೇಕು. ಹಾಗಾಗಿ ರಾತ್ರಿ 6 ಆದರೂ ಪಾಠ ಹೇಳಿ, ಅವರು 100% ತಗೊಂಡು ಪಾಸ್ ಆಗಬೇಕು SLC. ನಿಮ್ಮ ಜವಾಬ್ದಾರಿ ಶಿಕ್ಷಕರಿಗೆ, ಮಗು ನೀನು ಸಂಗೀತ ಕಲಿಬೇಡ, ಬಾಬಾ ಪಾಠ ಓದು, ಮಗು ನೀನು ಚಿತ್ರ ಬಿಡಿಸ್ತಾ ಕೂತ್ಕೋಬೇಡ, ಮಾಡು ಓದು, ಹೋಮ್ವರ್ಕ್ ಮಾಡು ಅನ್ನುವ ಒತ್ತಡ ಕೂಡ ಇದೆ. ನಾವು ಎಲ್ಲ ಒಂದೇ ಥರದ ಇಟ್ಟಿಗೆಗಳನ್ನು ಸಿದ್ಧ ಮಾಡಲಿಕ್ಕೆ ಹೊರಟಿದ್ದೇವೆ. ಎಲ್ಲ ಒಂದೇ ಥರದ ಇಟ್ಟಿಗೆ ಆದರೆ ಎಷ್ಟು ದಿನ ಎಷ್ಟು ಮನೆ ಕಟ್ಟಬಹುದು? ವೆರೈಟಿ ಬೇಕಲ್ಲ. ಇವತ್ತು ನಾವೀಗ ಹಸ್ರಣ್ಣ ಅವರು ಹೇಳ್ತಾ ಇದ್ರು ನನಗೆ, BCom ಸ್ಟೂಡೆಂಟ್ಸ್ ಕಮ್ಮಿ, BAಗೆ ಸ್ಟೂಡೆಂಟ್ಸೇ ಇಲ್ಲ. ಯಾಕೆಂದರೆ ವೆರೈಟಿ ಆಫ್ ಸ್ಟಡಿ ಹೋಯಿತು. ನಮ್ಮ ಕಾಲಕ್ಕೆ BA ಮಾಡೋದು ಅಂದರೆ ಬಹಳ ಖುಷಿಯ ವಿಷಯ. ಎಷ್ಟು ಸಾಧ್ಯತೆ BA ಮಾಡಿದವರಿಗೆ. ಅವರು LLB ಮಾಡ್ಬೋದು, ಅವರು MA ಮಾಡ್ಬೋದು, ಅವರು ಫೈನ್ ಆರ್ಟ್ಸಿಗೆ ಹೋಗ್ಬೋದು, ಅವರು ಏನು ಬೇಡಾದರೆ ಟೀಚರ್ ಆಗಬಹುದು. ಎಷ್ಟು ಪಾಸಿಬಿಲಿಟಿ ಇತ್ತು. ಹಾಗಾಗಿ BAಗೆ ಹೋಗ್ತಿದ್ವಿ ನಾವು. ಈಗ BA ಬೇಡ, ಯಾಕೆ ಏನು ಮಾಡಿದ್ರು ಅದು ಸಣ್ಣ ಪುಟ್ಟ ಉದ್ಯೋಗ, ಇಂಜಿನಿಯರ್ ಆಗು. ದಯವಿಟ್ಟು ಒಂದು ಫ್ರೇಮ್ ಫಿಕ್ಸ್ ಮಾಡಿ ಆ ಫ್ರೇಮಿನೊಳಗೆ ನಾವು ನಮ್ಮ ಮಗುವನ್ನು ಕೂಡಿಸ್ತೇವೆ ಅಂತ ಹೊರಡ್ತೇವಲ್ಲ, ಬಹಳ ದೊಡ್ಡ ದುರಂತ. ಶಿಕ್ಷಕರ ವಿಷಯದಲ್ಲಿ ನಾನು ನಿಮಗೆ ಹೇಳಿದ 2 ಥರದ, ಒಂದು ನಮ್ಮಲ್ಲಿ ದಯೆ, ಪ್ರಾಮಾಣಿಕತೆ, ಧರ್ಮ, ಸತ್ಯ ಮತ್ತು ಭಕ್ತಿ, ದೇವರ ಕುರಿತ ನಿಷ್ಠೆ ಅನ್ನಿ, ಭಕ್ತಿ ಅನ್ನಿ. ಇದರ ಜೊತೆಗೆ ನಮ್ಮನ್ನು ಸ್ವೀಕರಿಸುವ ಪರಮ ಗುರುವಿನ ಅವಸ್ಥೆಯಲ್ಲಿರುವ ಶಿಕ್ಷಕ, 2 ಕೂಡಿ ಬಂದರೆ ಅದಕ್ಕಿಂತ ದೊಡ್ಡ ಬೆಳವಣಿಗೆ ಇನ್ನೊಂದಿಲ್ಲ. ನಾವು ಎಷ್ಟು ನಮ್ಮ ಪ್ರಯತ್ನ ಮಾಡಿಯೂ ನಾವು ಯಶಸ್ವಿ ಆಗದೇ ಇದ್ದರೆ ಗುರುವಿನ ಅನುಗ್ರಹ ಇಲ್ಲ ಅಂತ ಅರ್ಥ. ಹಾಗೆ ಶಿಕ್ಷಕರು ಆ ಮಟ್ಟಕ್ಕೆ ಅನುಗ್ರಹಿಸಬೇಕು. ನಮಗೆ ಅನುಗ್ರಹ ಆಗಲಿ ಅಂತಲೇ ನಂಬಿಕೊಂಡು ನಾವು ತಲೆಬಾಗಿ ನಡೆದು ಓದಿ ಬೆಳೆಯುವುದರ ಕಡೆಗೆ ಹಸಿಯುವ ಶರಣಾಗತತ್ವ ಬೇಕು. ಅಷ್ಟು ಶಿಷ್ಯರಲ್ಲಿರಬೇಕು. ಇಷ್ಟೆಲ್ಲ ಇದ್ದಾಗ ಆ ಬ್ಯೂಟಿಫುಲ್ ಕಾಂಬಿನೇಷನ್ ಹೇಗೆ ಬೆಳೀಬಹುದು ಅಂದರೆ, ಅದು ಸೂರ್ಯನ ಬೆಳಕು ಒಂದು ಪ್ರಮಾಣ, ಭೂಮಿಯ ಫಲಿತ ಅಂಶ ಕೂಡ ಸರಿಯಾದ ಸಮ ಪ್ರಮಾಣ, ಅದಕ್ಕೆ ಹಾಕುವ ಪೋಷಕಾಂಶ ಗೊಬ್ಬರ ಅದು ಕೂಡ ಒಂದೇ ಅಳತೆ, ಎಷ್ಟು ಬೇಕೋ ಅಷ್ಟೇ ನೀರು, ಎಲ್ಲ ಸಿಕ್ಕ ಗಿಡ ಹೇಗೆ ಚೆನ್ನಾದ ಹೂವನ್ನು ಬಿಡ್ತದೋ ಹಾಗೆ ಬಿಡಬಹುದು. ಯಾವುದೋ ಒಂದು ಅಸಮತೋಲ ಆದರೆ ಗಿಡಕ್ಕೆ ಹಾನಿ. ಹಾಗೊಂದು ಗಿಡ ಹಾನಿಯಾಗದ ಹಾಗೆ ಪ್ರತಿ ತಂದೆ ತಾಯಿ ನೋಡಿಕೊಳ್ಳಬೇಕು, ಪ್ರತಿ ಶಿಕ್ಷಕ ನೋಡಿಕೊಳ್ಳಬೇಕು. ಪ್ರತಿಯೊಬ್ಬ ಶಿಕ್ಷಕನ ಜೊತೆಗೆ ತಾಯಿ ತಂದೆಯ ಜೊತೆಗೆ ಇರುವ ಪುಟ್ಟ ಬಾಲಕ ತನ್ನನ್ನು ತಾನು ನೋಡ್ಕೋಬೇಕು. ಆ ಮೂಲಕ ಆ ಭಗವಂತನ ಜೊತೆಗೆ ನಿರಂತರ. ದಯವಿಟ್ಟು ನಿಮಗೆ ಯಾರಿಗೆಲ್ಲ ದೇವಭಕ್ತಿ ಇದೆಯೋ ಇಲ್ಲವೋ ಅಂತ ನಾನು ಪ್ರಶ್ನಿಸೋದಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸಿಕೊಳ್ಳೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಶಕ್ತಿಯೇ ಇಲ್ಲ. ನೀವು ದೇವರನ್ನು ನಂಬಿ ಬಿಡಿ, ಒಳ್ಳೆಯದು ಅನ್ನೋದೇ ದೇವರು. ಆ ಒಳ್ಳೆಯದಾಗಲಿ, ನನ್ನ ಕಡೆಯಿಂದ ತಪ್ಪು ಆಗದೇ ಇರಲಿ, ನನ್ನ ಕಡೆಯಲ್ಲಿ ಒಳಿತನ್ನೇ ಮಾಡಿಸು ಅನ್ನೋ ಪ್ರಾರ್ಥನೆ ಇದೆಯಲ್ಲ, ನಮ್ಮ ಅನೇಕ ತಪ್ಪುಗಳನ್ನು, ನಮ್ಮ ಒಳಗಿರುವ ಅನೇಕ ದೋಷಗಳನ್ನು ತಿದ್ದಿಬಿಡುತ್ತೆ. ಒಂದು ಬೆಳಗಿನ ಪ್ರಾರ್ಥನೆ. ನನಗೆ ಬೆಳಕಾಗುವಾಗ ನೀವು ಒಂದು ಬೆಳಕು ನನಗೆ ನೀನು ಕೊಟ್ಟಿದ್ದೀಯಲ್ಲ ಭಗವಂತ, ಈ ಬೆಳಕು ನನ್ನಿಂದ ಒಳಿತನ್ನು ಮಾಡಿಸಲಿ, ನಾನು ಒಳಿತಿನ ಕಡೆಗೆ ನಡೆಯುವಂತೆ ಮಾಡು ಅನ್ನುವ ಏಕವಾಕ್ಯದ ಪ್ರಾರ್ಥನೆ ಸಾಕು. ನಿಮ್ಮ ಜೀವನದ ಎಲ್ಲ ತಪ್ಪು ದೋಷಗಳು, ಖಂಡಿತ ಅದನ್ನು ಹೇಳಿ ತಪ್ಪು ದೋಷ ಮಾಡಬಹುದು ಅಂತ ನನ್ನ ಮಾತಿನ ಅರ್ಥ ಅಲ್ಲ, ಗೊತ್ತಿಲ್ಲದೆ ಆಗುವ ದೋಷ ತಪ್ಪುಗಳು ಪಕ್ಕಾ ತೊಳೆದು ಹೋಗ್ತವೆ ಅಂಥದ್ದೊಂದು ಪ್ರಾರ್ಥನೆಯಿಂದ ಪ್ರತಿದಿನ ಬೆಳಿಗ್ಗೆ ಕಣ್ಣು ಬಿಟ್ಟ ತಕ್ಷಣ, ಕಣ್ಣು ಬಿಡುವ ಹೊತ್ತಿಗೆ ಈ ಕಣ್ಣೇ ದೇವರಿಗೆ ಹಚ್ಚುವ ದೀಪ ಅಂತ ಭಾವಿಸಿಕೊಳ್ಳಿ. ಈ ಕಣ್ಣೇ ಆ ದೇವರಿಗೆ ಹಚ್ಚುವ ದೀಪ ಅಂತ ಭಾವಿಸಿಕೊಂಡು ತೆರೆದು ಪ್ರಥಮ ವಾಕ್ಯ ಆ ದೇವರನ್ನು ನೆನೆಯಿರಿ. ನನ್ನ ಬದುಕಿನಲ್ಲಿ ಒಳಿತುಗಳೇ ಆಗಲಿ ದೇವರೇ, ನನ್ನ ಬದುಕು ಒಂದೇ ಒಂದು ಕೆಡುಕು ಆಗದ ಹಾಗೆ ನೋಡಿಕೊ ಅಂತ. ಈ ಒಂದು ವಾಕ್ಯದ ಪ್ರಾರ್ಥನೆ ನಿಮ್ಮ ಬದುಕಿನ ಎಲ್ಲವನ್ನು ಬದಲಾಯಿಸ್ತದೆ. ಇದು ಶತಸಿದ್ಧ. ಇಷ್ಟೆಲ್ಲ ನಾನು ಹೇಳಿದಾಗ ನಿಮಗೆ ಉಪದೇಶದ ಹಾಗೆ ಕಂಡರೆ ದಯವಿಟ್ಟು ಅದನ್ನು ಸ್ವೀಕರಿಸಬೇಡಿ. ನಿಮಗೆ ನಿಜಕ್ಕೂ ಇದು ಹೌದು, ನಾವು ಸುಳ್ಳು ಹೇಳ್ತಿದ್ದೀವಿ, ಸುಳ್ಳು ಹೇಳಬಾರ್ದು.
ನಾವು ಅಪ್ರಾಮಾಣಿಕರಿದ್ದೇವೆ, ನಿಜವಾಗಿ ಪ್ರಾಮಾಣಿಕರಿಲ್ಲ ಅನಿಸಿದರೆ ಪ್ರಾಮಾಣಿಕರಾಗಬೇಕು. ನನಗೆ ನಿಜಕ್ಕೂ ಧರ್ಮದ ಬಗ್ಗೆ ಒಲವಿಲ್ಲ, ಅಧರ್ಮ ಇದ್ದೇನೆ ಅಂತ ಅನಿಸಿದರೆ ಧರ್ಮನಿಷ್ಠೆ ಬರಬೇಕು. ಭಕ್ತಿ ಇಲ್ಲ ನನ್ನಲ್ಲಿ ಅಂತ ಅನಿಸಿದರೆ ದಯವಿಟ್ಟು ಭಕ್ತಿ ಬೇಕು ಅಂತ ತಿದ್ದಿಕೊಳ್ಳಿ. ಅದಲ್ಲ, ನಾನು ಧರ್ಮನಿಷ್ಠನೇ ಇದ್ದೇನೆ, ನಾನು ಪ್ರಾಮಾಣಿಕನೇ ಇದ್ದೇನೆ, ನನ್ನಲ್ಲಿ ಸತ್ಯವಿದೆ, ನನಗೆ ದೇವನಿಷ್ಠೆ ಇದೆ ಅಂತಿದ್ದರೆ ಖಂಡಿತ ನನ್ನ ಮಾತುಗಳನ್ನು ಸ್ವೀಕರಿಸಬೇಕಾಗಿಲ್ಲ, ನಿಮ್ಮನ್ನು ಅದು ಕಾಯುತ್ತೆ. ಅದಲ್ಲದಿದ್ದರೆ ಇದನ್ನು ದಯವಿಟ್ಟು ಬದುಕಿನಲ್ಲಿ ರೂಢಿಸಿಕೊಳ್ಳಿ. ಬದುಕಿನ ಬಾಲ್ಯದಿಂದ ಇವತ್ತಿನವರೆಗೆ ನನ್ನ ಬದುಕು ಏನು, ಎಂತು, ಎಲ್ಲಿಗೆ ಹೋಗಲಿಕ್ಕಿದೆ, ಎಲ್ಲಿ ಮುಟ್ಟಲಿಕ್ಕಿದೆ ಏನೂ ನನಗೆ ಗೊತ್ತಿಲ್ಲ. ನಾನು ಎಂದೂ ಕೂಡ ಒಂದು ಗುರಿ ಇಟ್ಟುಕೊಂಡು ನಡೆದವಳು ಅಲ್ಲ. ಆದರೆ ನನ್ನ ಬಾಲ್ಯದಿಂದ ಇವತ್ತಿನವರೆಗೆ ನನ್ನ ಜೀವನವನ್ನು ನಾನು ಮೆಲುಕು ಹಾಕಿದರೆ ನನಗೆ ಸ್ಪಷ್ಟ ಒಂದು ಕಾಣ್ತದೆ, ನಾನು ಅವನನ್ನೊಂದು ನಿರಂತರ ಪ್ರಾರ್ಥಿಸಿದ್ದೇನೆ. ತಪ್ಪು ಮಾಡಿಲ್ವಾ? ನೀವು ಮಾಡಿರಬಹುದಾದ ನೂರಾರು ತಪ್ಪುಗಳ 1000 ಪಟ್ಟು ತಪ್ಪು ನಾನು ಮಾಡಿದ್ದೇನೆ. ನೀವು ಯೋಚಿಸಬಹುದಾದ ಎಷ್ಟೋ ಕೆಟ್ಟ ಯೋಚನೆಗಳಿಗೆ 100 ಪಟ್ಟು ಕೆಟ್ಟ ಯೋಚನೆಗಳನ್ನು ನಾನು ಮಾಡಿದ್ದೇನೆ. ಬದುಕಿನಲ್ಲಿ ತಪ್ಪುಗಳ ಸಹಸ್ರ ದೋಷಗಳಲ್ಲಿ ಬಿದ್ದು ಇನ್ನೇನು ನಾನು ಮೇಲೆ ಬರುವುದಿಲ್ಲ ಅನ್ನುವಷ್ಟು ಕೆಟ್ಟ ಕೆಲಸಗಳನ್ನು ನಾನು ಮಾಡಿದ್ದೇನೆ. ಆದರೆ ಎಲ್ಲದರಿಂದ ನಾನೇನಾದರೂ ಇವತ್ತು ಸ್ವಲ್ಪ ಬಲ ಪಡೆದು ನನ್ನ ಪಾಡಿಗೆ ಆ ಭಗವಂತನ ಕಡೆಗೆ ನಡೆಯುವ ಹಾಗಾಗಿದ್ದರೆ ಅದಕ್ಕೆ ಕಾರಣ ನನ್ನ ಜೀವನದ ಏಕಮಾತ್ರ ಪ್ರಾರ್ಥನೆ. ಬಾಲ್ಯದಲ್ಲಿ ಕಣ್ಣು ಬಿಟ್ಟಂದಿನಿಂದ ತೊಡಗಿ ಹಲ್ಲು ಉಜ್ಜಿದ ಕೂಡಲೇ ದೇವರಿಗೆ ನಮಸ್ಕಾರ ಮಾಡದೆ ನಾನು ಮಾತಾಡ್ತಿರಲಿಲ್ಲ. ನನಗೆ ಬುದ್ಧಿ ತಿಳಿದಾಗಿಂದ ಅದು ನನ್ನನ್ನು ಕಾದದ್ದು ಅಂತ ನಾನು ಇವತ್ತಿಗೂ ಅಂದ್ಕೊಂಡಿದ್ದೇನೆ. ಅದರ ಪರಿಣಾಮವಾಗಿ ನಾನಿವತ್ತು ನಿಮ್ಮ ಮುಂದೆ ಇಷ್ಟು ಹೇಳಬೇಕು ಅಂತ, ನೀವು ಕೇಳಬೇಕು ಅಂತ ಆ ಭಗವಂತ ನನ್ನನ್ನು ಆದೇಶಿಸಿದ್ದಾನೆ ಅಂತಲೇ ನಾನು ಭಾವಿಸಿದ್ದೇನೆ, ಹೊರತಾಗಿ ನನಗೆ ಮತ್ಯಾವ ವಿಶೇಷ ಅರ್ಹತೆಗಳೂ ಇಲ್ಲ. ಆದರೆ ನಿಮಗೆ ನಿಮ್ಮ ಬದುಕಿನಲ್ಲಿ ಈಗ ಇರುವುದು ಸುಖವಾಗಿದ್ದರೆ ಹೀಗೆ ಇರಿ, ಇದಕ್ಕಿಂತ ಬೆಟರ್ ಆಗಬೇಕು. ನಾನು ಏನೋ ದೊಡ್ಡ ಒಂದು ಇದುವರೆಗೆ ತಿಳಿಯಲಾರದ ಯಾವುದನ್ನು ತಿಳಿಯಬೇಕು, ಈಗ ಇರುವ ಅವಸ್ಥೆಗಿಂತ ಬಹಳ ದೊಡ್ಡ ಅವಸ್ಥೆಯನ್ನು ನಾನು ತಲುಪಬೇಕು. ಹಣ, ಉದ್ಯಮ, ಸ್ಥಾನಮಾನ ಏನು ಯೋಚನೆ ಮಾಡಬೇಡಿ, ದಯವಿಟ್ಟು ಅದನ್ನು ಯೋಚನೆ ಮಾಡಬೇಡಿ. ಅದು ನಿಲ್ಲಿಸ್ತದೆ ನಿಮ್ಮನ್ನು. ಹಣ, ದೊಡ್ಡ ಹುದ್ದೆ, ಸ್ಥಾನಮಾನದ ಯೋಚನೆಯಲ್ಲೇ ನೀವು ಹೋದರೆ ಅದು ನಿಮ್ಮನ್ನು ನಿಲ್ಲಿಸ್ತದೆ. ನೀವು ದೊಡ್ಡದು ಅಂದಾಗ ಭಗವಂತನನ್ನು ನೆನಪು ಮಾಡಿ, ಆ ಭಗವಂತನ ಸ್ಥಾನಮಾನವನ್ನು ಕಲ್ಪಿಸಿ, ಆ ಭಗವಂತನ ಪಾದದಲ್ಲಿರಬೇಕು ಅಂತ ದೊಡ್ಡದನ್ನು ಯೋಚಿಸಿ, ಅದಕ್ಕಿಂತ ದೊಡ್ಡದಾಗಲಿಕ್ಕೆ ಬಂದರೆ ಆ ಭಗವಂತನಿಗೆ ಅರ್ಪಿಸಿಕೊಂಡು ಕೇಳಿ, ಅವ ಕರ್ಕೊಂಡು ಹೋಗಿಯೇ ಹೋಗ್ತಾನೆ. ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಅದಕ್ಕೆ ಕೃಷ್ಣ ಪದೇ ಪದೇ ಹೇಳ್ತಾನೆ, ಇದರಲ್ಲಿ ಸಂಶಯವಿಲ್ಲ, ನನ್ನನ್ನು ನಂಬು, ನನ್ನನ್ನು ನಂಬಿದಾಗ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೇನೆ, ನಿನ್ನನ್ನು ಎಲ್ಲಿ ಮುಟ್ಟಿಸಬೇಕು ಅದು ನಾನು ಮಾಡ್ತೇನೆ. ಆದರೆ ಏನು ಮಾಡು? ನನ್ನನ್ನು ನಂಬು, ನನಗೆ ಶರಣಾಗು, ನನ್ನ ಭಕ್ತನಾಗು, ನನಗೆ ನಮಸ್ಕರಿಸು ಅಂದ ಭಗವಂತ. ನಿರಂತರವಾದ ಅಂಥದೊಂದು ಶರಣಾಗತಿ. ಏನಾಗಬೇಕು ಅಂತ ಯಾವುದೇ ಪಿಕ್ಚರ್ ಇಟ್ಕೋಬೇಡಿ, ನೋಡಿ ನೀವು ಎಷ್ಟು ದೊಡ್ಡವರಾಗಬಹುದು ಅಂತ. ಅಂಥದ್ದೊಂದು ಕನಸನ್ನು ಹೃದಯದಲ್ಲಿ ಅಡಗಿಸಿಕೊಂಡು ಆ ಕನಸಿಗೆ ಕಾರಣಕರ್ತನಾದ ಆ ಭಗವಂತನನ್ನು ನೆನೆದುಕೊಂಡು ಅವನಿಗೇ ಸಕಲವನ್ನು ಅರ್ಪಿಸಿ ಅವನನ್ನೇ ಕೇಳಿ, ಇನ್ಯಾರನ್ನು ಕೇಳಬೇಡಿ. ನನಗೆ ನಿನ್ನಂತೆ ಆಗಬೇಕು, ನನಗೆ ನಿನ್ನನ್ನೇ ಸೇರಬೇಕು, ನನಗೆ ನಿನ್ನ ಹತ್ತಿರ ಇರಬೇಕು, ನನ್ನನ್ನು ನಿನ್ನಂತೆ ಮಾಡು ಅಂತ ಕೇಳಿ. ಅದಕ್ಕಿಂತ ದೊಡ್ಡ ಪೊಸಿಷನ್, ಅದಕ್ಕಿಂತ ದೊಡ್ಡ ಶ್ರೀಮಂತಿಕೆ, ಅದಕ್ಕಿಂತ ದೊಡ್ಡ ಸ್ಥಾನಮಾನ ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಅದು ನಿಮಗೆ ಸಾಧ್ಯ ಆಗಬೇಕಾದ್ರೆ ಪ್ರಾಥಮಿಕ ಅವಶ್ಯಕತೆ ಗುರುಗಳ ಪಾದಕ್ಕೆ ಶಿರಬಾಗಿ ನಮಿಸಿ, ಗುರುಗಳ ಹತ್ರ ನಿತ್ಯ ಪ್ರಾರ್ಥನೆ ಮಾಡಿ, ನಮಗೆ ದೊಡ್ಡದು ಅನುಗ್ರಹ ಆಗುವ ಹಾಗೆ ನೀವು ನಮಗೆ ಆಶೀರ್ವಾದ ಮಾಡಿ ಅಂತ. ಎರಡು ಸೇರಿದ ದಿನ ನಿಮ್ಮನ್ನು ಮೀಟ್ ಮಾಡೋಕ್ಕಾಗಲ್ಲ, ನಿಮ್ಮನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ಎತ್ತರವನ್ನು, ಅಂಥದ್ದೊಂದು ಶಕ್ತಿಯನ್ನು, ಅಂಥದ್ದೊಂದು ಬಲವನ್ನು, ಅಂಥದ್ದೊಂದು ಮಹಾ ಆನಂದದ ಸ್ಥಿತಿಯನ್ನು ಜಗತ್ತಿನಲ್ಲಿ ನೀವು ಎಲ್ಲರೂ ಅನುಭವಿಸ್ತೀರಿ. ಅದಕ್ಕೆ ಜಾತಿ ಭೇದವಿಲ್ಲ, ಅದಕ್ಕೆ ಲಿಂಗ ಭೇದವಿಲ್ಲ, ಅದಕ್ಕೆ ಶ್ರೀಮಂತ ಬಡವ ಭೇದವಿಲ್ಲ. ಅದು ಎಲ್ಲರಿಗೂ ಸಾಧ್ಯ. ಅದು ನಿಮಗೆ ಆಗಲಿ ಅಂತ ಆ ಗುರುವಿನ ದಿನದ ಒಂದು ನೆನಪಾಗಿ, ಗುರುವನ್ನು ನೆಪವಾಗಿಟ್ಟುಕೊಂಡು, ಗುರುವೇ ಇಂಥ ಎಲ್ಲ ಮಾತುಗಳನ್ನು ಆಡಿಸಿದ್ದಾನೆ ಅನ್ನುವ ಭರವಸೆಯ ಜೊತೆಗೆ ಆ ಗುರುವಿಗೆ ಎಲ್ಲ ಮಾತುಗಳನ್ನು ಅರ್ಪಿಸಿ,
ಗುರುವು ನಮ್ಮನ್ನು ಕಾಯ್ತಾನೆ ಅನ್ನುವ ಏಕಮಾತ್ರ ರಕ್ಷಣೆಯ ಭಾವ, ಗುರುವು ನಮ್ಮನ್ನು ಮುಟ್ಟಿಸಬೇಕಾದಲ್ಲಿ ಮುಟ್ಟಿಸಿಯೇ ಮುಟ್ಟಿಸ್ತಾನೆ ಅನ್ನುವ ಶರಣಾಗತತ್ವ, ನಾವು ನಡೆಯುವಲ್ಲಿ ನಮಗೆ ದೀನ ಪ್ರಾಮಾಣಿಕತೆ, ಧೈರ್ಯ, ಸತ್ಯ, ಧರ್ಮನಿಷ್ಠೆ, ಭಕ್ತಿ ಇವು ನಮ್ಮನ್ನು ಕಾಯ್ತವೆ ಅನ್ನುವ ನಿಮ್ಮ ಆತ್ಮನಿಷ್ಠೆ, ಇವಿಷ್ಟು ಸಕಲವೂ ಜೊತೆಗೂಡಿ ಆ ಭಗವಂತನ ದಾರಿ ನಡೆಯುವುದಕ್ಕೆ ಸಹಾಯ ಮಾಡಲಿ ಅಂತ ಪ್ರಾರ್ಥಿಸ್ತಾ, ಇಷ್ಟು ಹೊತ್ತು ನೀವು ತಾಳ್ಮೆ ಇಲ್ಲದಿದ್ದರೂ, ಕಷ್ಟ ಆದರೂ ಕೇಳಬೇಕಲ್ಲ ಅಂತ ಕಷ್ಟಪಟ್ಟಾದರೂ ಕೇಳಿದ್ದಕ್ಕೆ, ಕೆಲವೊಮ್ಮೆ ಕಷ್ಟ ಆಗದೆ ಇಷ್ಟ ಆದವರು ಕೇಳಿದ್ದಕ್ಕೆ, ನಿಮ್ಮ ಎಲ್ಲರ ಬೆಳವಣಿಗೆಯ ಬಗ್ಗೆ ತುಂಬ ಭರವಸೆ ಮತ್ತು ಅಪೇಕ್ಷೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹೃದಯಪೂರ್ವಕ ನಿಮ್ಮೆಲ್ಲರ ಒಳಿತಿಗಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ, ನನ್ನ ಈ ಉಪದೇಶ ನನಗಿಷ್ಟವೇ ಅಲ್ಲದ ಆದರೂ ಹೇಳಲೇಬೇಕಾದ ಅನಿವಾರ್ಯತೆಯನ್ನು ಒದಗಿಸಿದ್ದಕ್ಕೆ, ಅಂಥ ಉಪದೇಶವನ್ನು ಕೂಡ ಆ ಭಗವಂತ ಮತ್ತು ಗುರುವಿನ ಕರುಣೆ ಅವರೇ ಅದನ್ನು ನಡೆಸಲಿ ಅಂತ ಪ್ರಾರ್ಥಿಸ್ತಾ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.